ನಿನ್ನೆ ದಿನದ ಕೂಟ ನಿಮಗೆ ಆಶೀರ್ವಾದವಾಗಿತ್ತ? ಆಮೇಲೆ ಹಲ್ಲೆಲೂಯಾ. ಈ ದಿನದಲ್ಲೂ ನಾವು ದೇವರ ಸಮ್ಮುಖದಲ್ಲಿ ಬಂದಿದ್ದೇವೆ. ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯ 8ನೇ ವಚನ ಒಂದು ಈ ರೀತಿಯಾಗಿ ಹೇಳುತ್ತೆ, ಮನುಷ್ಯ ಕುಮಾರನು ಸಬ್ಬತ್ ದಿನಕ್ಕೆ ಒಡೆಯನಾಗಿದ್ದಾನೆ. ಹಲ್ಲೆಲೂಯಾ. 7ನೇ ದಿನ ಆರಾಧನೆಯ ದಿನ, ಘನಪಡಿಸುವ ದಿನ, ಮಹಿಮೆಪಡಿಸುವ ದಿನ. ಇದು ದೇವರ ಆಜ್ಞೆ ಅಂತ ಸತ್ಯವೇದ ಹೇಳ್ತದೆ. ದೇವರು ಇಸ್ರಾಯೇಲ್ ಜನಗಳಿಗೆ ಆರಾಧನೆ ಮಾಡೋದಕ್ಕೋಸ್ಕರ ಇಕ್ಕಟ್ಟು ಬಿಕ್ಕಟ್ಟಲ್ಲಿ ಇದ್ದಂತ ಅವರನ್ನ, ಜೀತದ ಆಳುಗಳಾದಂತ ಅವರನ್ನ, ಬಿಟ್ಟಿ ಕೆಲಸ ಮಾಡ್ತಾ ಇದ್ದಂತ ಅವರನ್ನ ಫರೋಹನ ಕೈಯಿಂದ ಹೊರಗೆ ತಂದು ಅರಣ್ಯದಲ್ಲಿ ನಡೆಸುವಾಗ ದೇವರ ಉದ್ದೇಶ, ದೇವರ ದರ್ಶನ ಮೋಸಸ್ಗೆ ದೇವರು ಹೇಳ್ತಾರೆ, ಇಕ್ಕಟ್ಟು ಬಿಕ್ಕಟ್ಟಲ್ಲಿ ತಕ್ಕ ಈ ಜನಗಳನ್ನ ನಾನು ನೋಡಿದ್ದೇನೆ, ಕಷ್ಟ ಪಡ್ತಾ ಇದ್ದಾರೆ, ಜೀವ ಹೋಗ್ತಾ ಇದೆ, ಸತ್ತು ಹೋಗುವ ಪರಿಸ್ಥಿತಿಯಲ್ಲಿ ಇರುವಂತ ಈ ಜನರನ್ನ ನಾನು ಹೊರಗೆ ತರಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹೊರಗೆ ತರುವಂತ ಉದ್ದೇಶ, ಹೊರಗೆ ಬಂದು ಅವರು ತಿರುಗಿ ಜೀತದಾಳುಗಳಾಗಿ ಕೆಲಸ ಮಾಡಬೇಕಾಗಿಲ್ಲ. ಅವರು ಮಾಡಬೇಕಾದಂತ ಕೆಲಸ ನನ್ನನ್ನು ಆರಾಧನೆ ಮಾಡಬೇಕು, ನನ್ನನ್ನು ಘನಪಡಿಸಬೇಕು, ನನ್ನನ್ನು ಮಹಿಮೆ ಪಡಿಸಬೇಕು, ನನ್ನನ್ನು ಆಡಿ ಹೊಗಳಬೇಕು. ನನ್ನ ಸನ್ನಿಧಾನದಲ್ಲಿ ನನ್ನ ಮುಂದೆ ನನ್ನ ಜನ ಕೂತುಕೊಳ್ಳಬೇಕು. ಹಲ್ಲೆಲೂಯಾ. 7ನೇ ದಿನ ವಿಶ್ರಾಂತಿಯ ದಿನ. ದೇವರ ಹೇಳ್ತಾನೆ, ದೇವರ ಮಕ್ಕಳೇ, ನೀವೆಲ್ಲರೂ ನನ್ನ ಸನ್ನಿಧಾನಕ್ಕೆ ಬರುವಂತ ದಿನ. ಇದು ದೇವರ ಆಜ್ಞೆ. ಇಡೀ ಮಾನವ ಕುಲ ದೇವರ ಸಮ್ಮುಖದಲ್ಲಿ ಬಂದು ದೇವರನ್ನು ಮಾಡಿದ ಉಪಕಾರಗಳನ್ನ ಸ್ಮರಿಸಿ ದೇವರನ್ನ ಘನಪಡಿಸಬೇಕು ಅಂತ ಸತ್ಯವೇದ ಹೇಳ್ತದೆ. 7ನೇ ದಿನ ಅದು ದೇವರ ದಿನ. ಬೈಬಲ್ ಹೇಳ್ತದೆ, ಈ ದಿನದ ಒಡೆಯ ಯೇಸು ಕ್ರಿಸ್ತನ್. ಒಡೆಯನನ್ನ ನಾವು ಹಾಡಿ ಹರಿಸಬೇಕಂತೆ, ಅವನ ಉಪಕಾರಗಳನ್ನ ಸ್ಮರಿಸಬೇಕಂತೆ. ಸೋಮವಾರದಿಂದ ಶನಿವಾರದ ದಿನದ ತನಕ ನಮ್ಮೆಲ್ಲ ಕೆಲಸ ಕಾರ್ಯಗಳನ್ನ, ಪ್ರಯಾಣಗಳನ್ನ, ನಮಗೆ ಜೀವವನ್ನ, ಆರೋಗ್ಯವನ್ನ, ಬಲವನ್ನ ಅಪಾಯಗಳಿಂದ, ಅನಾಹುತಗಳಿಂದ, ಸಮಸ್ಯೆಗಳಿಂದ, ಸೈತಾನನ ತಲೆ ತೊಂದರೆಗಳಿಂದ ಬಿಡಿಸಲ್ಪಟ್ಟಂತ ದೇವರಿಗೆ 7ನೇ ದಿನ ನಿಜವಾಗಲೂ ನಾವು ಮನಪೂರ್ತಿಯಾಗಿ ಆರಾಧನೆ ಮಾಡ್ತಾ ಇದ್ದೇವ. ದೇವರ ಆಜ್ಞೆ. ದೇವರ ಮನೆಗೆ ಬಂದು ದೇವರ ಸನ್ನಿಧಾನದಲ್ಲಿ ಕೂತು ಅವನ ಉಪಕಾರಗಳಿಗೆ ನಾವು ಸ್ಮರಿಸಬೇಕಾಗಿದೆ. ನಮ್ಮನ್ನು ಮರೆತು ಆರಾಧಿಸಬೇಕು. 7ನೇ ದಿನ. 7 ವಿಶ್ವಾಸಿಗಳಿಗೆ ಪರಿಪೂರ್ಣ ಅಂತ, ಅವಿಶ್ವಾಸಿಗಳಿಗೆ 7 ಆಶೀರ್ವಾದನ. 7 ನಂಬರ್ನ ನೋಡೋರು ಇಷ್ಟಪಡೋದು. 7 ಬೀಳು ಅಂತಾರೆ. ದೇವ್ರು ಹೇಳ್ತಾನೆ, ಯಾವ ದಿನ ನೀನು ಬೀಳ್ಬೇಕು? ಅವ್ರು ಹೇಳೋದು ಕರೆಕ್ಟೇನೆ. 7 ಬೀಳು. ವಿಶ್ವಾಸಿಗೆ ದೇವ್ರು ಹೇಳ್ತಾನೆ, ನೀನು ಎಲ್ಲಿ ಬೀಳಬೇಕು? ದೇವರ ಹತ್ರ ಬಂದು ಬಿದ್ದು ಹೋಗ್ಬೇಕು. ಹಲ್ಲೆಲೂಯಾ. ಎಷ್ಟು ಜನ ದೇವರ ಮುಂದೆ ಬಂದು ಬಿದ್ದಿದ್ದೀರ? ಅರ್ಧಬರ್ಧ ಕೈ ಎತ್ತಬಾರ್ದು, ಪೂರ್ತಿ ಎತ್ತಬೇಕು. ಒಂದು ಆಮೇಲೆ ಹೇಳ್ರಿ. 7 ಬಹಳ ಪರಿಪೂರ್ಣವಾದ ವಿಶೇಷವಾದ ದಿನ. 7 ನಂಬರ್ ವಿಶ್ವಾಸಿಗಳಿಗೆ ಅದೃಷ್ಟವನ್ನು ಕೊಳ್ಳುತ್ತಾರಂತ ಒಂದು ಸಂಖ್ಯೆ. 7 ನಿಮ್ಮ ಲೈಫ್ ಅನ್ನ ಟರ್ನ್ ಮಾಡುವಂತ ದಿನ. 7ನೇ ದಿನ ದೇವರ ಮನೆಗೆ ಬಂದ್ರೆ ನಿನ್ ಜೀವಿತವನ್ನು ಮಾರ್ಪಡಿಸುವಂತ ದಿನ, ರೋಗ ತೆಗೆಯುವಂತ ದಿನ, ಕುಂಟ ನೆಟ್ಟಗಾಗುವ ದಿನ, ಪಾಪಿ ಪರಿಶುದ್ಧಕ್ಕೆ ಪರಿಶುದ್ಧವಾದ ಜೀವಿತದ ಕಡೆಗೆ ತಿರುಗುವಂತ ದಿನ. ಆ ದಿನವನ್ನು ದೇವರು ವಿಶ್ವಾಸಿಗಳಿಗೆ ಅನುಗ್ರಹಿಸಿಕೊಟ್ಟಿದ್ದಾನೆ. ಅರಣ್ಯದ ಅರಸನಿಗೆ ಒಬ್ಬ ಲೀಡರ್ ಇದ್ದಾನೆ, ಅಧಿಪತಿ ಇದ್ದಾನೆ, ಸೇನಾಪತಿ ಇದ್ದಾನೆ. ಅವನ ಹೆಸರು ನಾಮಾನ್. ಅರಣ್ಯ ಅರಸನಿಗೆ ನಾಮಾನ್
ಅದೃಷ್ಟವಂತ ಅಂತ. ಕಾರಣ ಅವನೆಲ್ಲ ಯುದ್ಧಕ್ಕೆ ಹೋದ್ರು ಅವನಿಗೆ ಸೋಲಿಲ್ಲ, ಅವನಿಗೆ ಜಯ ಸಿಗ್ತಾ ಇತ್ತು. ಆ ರಾಜ ಅವನಿಗೆ ಆನರ್ ಮಾಡ್ತಾ ಇದ್ದ, ಸನ್ಮಾನ ಮಾಡ್ತಾ ಇದ್ದ, ಗೌರವಿಸ್ತಾ ಇದ್ದ, ಅದೃಷ್ಟವಂತ ಅಂತ ಕರೀತಾ ಇದ್ದ. ಆದ್ರೆ ನಾಮಾನಿಗೆ ಒಂದು ರೋಗ. ಆ ರೋಗ ಏನಪ್ಪಾ? ಕುಷ್ಠರೋಗ. ಕುಷ್ಠರೋಗದ ನಿಮಿತ್ತವಾಗಿ ಎಲ್ಲಾ ಮೆಡಿಷನ್ಗಳು ತೆಗೆದುಕೊಂಡ್ರು, ಆ ರೋಗದಿಂದ ಅವನು ಹೊರಗೆ ಬರಲಿಕ್ಕೆ ಆಗಲಿಲ್ಲ. ಸತ್ಯವಾದ ಇಸ್ರಾಯೇಲ್ ಜನಗಳನ್ನ ವಶ ಮಾಡಿಕೊಂಡು ಸರಿಯಾಗಿ ಹಿಡಿದು ತರುವಂತ ಸಂದರ್ಭದಲ್ಲಿ ಒಂದು ಸಣ್ಣ ಬಾಲಕಿ, ಅರಾಮ್ಯರ ಅರಸ ಒಂದು ಚಿಕ್ಕ ಬಾಲಕಿಯನ್ನ ಸರಿಯಾಗಿ ಹಿಡ್ಕೊಂಡು ಬಂದು ಆ ಸೇನಾಪತಿಯ ಹೆಂಡತಿಗೆ ಸೇವಕಿಯಾಗಿ ಅವರ ಮನೆಯಲ್ಲಿ ಕೆಲಸಕ್ಕೆ ಇಟ್ಟಿದ್ದಾನೆ. ನೋಡಿ ಎಂತ ಸೌಭಾಗ್ಯ! ಅವಳು ಸತ್ಯದೇವರನ್ನು ಆರಾಧನೆ ಮಾಡುವಂತವಳು, ಸತ್ಯದೇವರನ್ನು ಅರಿತವಳು, ಸತ್ಯದೇವರನ್ನ ಕಂಡುಕೊಂಡವಳು, ಸತ್ಯದೇವರು ಯಾರಂತ ತಿಳಿಯಲ್ಪಟ್ಟವರಂತ ಸತ್ಯದೇವರನ್ನ ಅವಳು ಪರಿಚಯ ಮಾಡ್ತಾ ಇದ್ದಾಳ್ರಿ. ಶತ್ರುವಿನ ಮನೆಯಲ್ಲಿದ್ದಾಳೆ, ಜೀವ ಯಾವಾಗ ಹೋಗುತ್ತೋ ಗೊತ್ತಿಲ್ಲ. ಅಂತ ಸಂದರ್ಭದಲ್ಲಿ ಜೀವ ಕೊಡುವ ದೇವರನ್ನ ಆಕೆ ಪರಿಚಯ ಪಡಿಸ್ತಾ ಇದ್ದಾಳೆ. ಸೇವಕಿಯಾಗಿದ್ದಾಳಲ್ಲ, ಆ ಸೇನಾಪತಿಯ ಹೆಂಡತಿಗೆ ಆಕೆ ಹೇಳ್ತಾಳೆ, ಅಮ್ಮನವರೇ, ನಿಮ್ಮ ಗಂಡನಿಗಿದೆಯಾ ಯೋಗ? ನಮ್ಮ ರಾಜ್ಯದಲ್ಲಿ ಒಬ್ಬ ಪ್ರವಾದಿ ಇದ್ದಾನೆ, ದೇವರ ಮನುಷ್ಯನಿದ್ದಾನೆ, ಸತ್ಯದೇವರನ್ನ ಅರಿತವನಿದ್ದಾನೆ, ನಿಜವಾದ ದೇವರು ಅಂತ ತಿಳಿಸುವಂತ ವ್ಯಕ್ತಿ ನಮ್ಮ ರಾಜ್ಯದಲ್ಲಿದ್ದಾನೆ. ಅವನ ಬಳಿಗೆ ನಿಮ್ಮ ಗಂಡ ಇದ್ದಿದ್ದರೆ ಅವನಿಷ್ಟೊತ್ತಿಗೆ ಆರೋಗ್ಯ ಹೊಂದ್ಕೊಂಡ್ಬಿಡ್ತಾ ಇದ್ದ. ಒಂದು ಅಲ್ಲೇಲಿ ಹೇಳಿ, ಇಷ್ಟೊತ್ತಿಗೆ ಅವನ ಆರೋಗ್ಯ ಹೊಂದ್ಕೊಳ್ತಾ ಇದ್ದಮ್ಮ. ಆ ಒಂದು ಸಣ್ಣ ಒಂದು ಹುಡುಗಿಯ ಮಾತು ಅವ್ರ ಹೆಂಡತಿ ನಾಮಾನನಿಗೆ ಹೇಳ್ತಾಳೆ, ನೀವು ಯಾರನ್ನ ಸರಿಯಾಗಿ ಹಿಡ್ಕೊಂಡು ಬಂದಿದ್ದೀರೋ, ಯಾರು ನನಗೆ ಸೇವಕಿಯಾಗಿ ಇಟ್ಟಿದ್ದೀರೋ, ಆಕೆ ಬಾಯಲ್ಲಿ ಬರುವಂತ ಮಾತು ಏನಪ್ಪಾ ಅಂದ್ರೆ, ಅವರ ರಾಜ್ಯದಲ್ಲಿ ಒಬ್ಬ ದೇವರ ಮನುಷ್ಯನಿದ್ದಾನೆ, ಒಬ್ಬ ಪ್ರವಾದಿ ಇದ್ದಾನೆ, ಸತ್ಯ ದೇವರನ್ನು ಅರಿತವನಿದ್ದಾನೆ, ಅವನ ಬಳಿಗೆ ಹೋದರೆ ಅಸಾಧ್ಯವಾದ ಕಾರ್ಯ ಸಾಧ್ಯ. ಒಪ್ಕೊಳ್ಳೋರು ಆಮೇಲೆ ಹಲ್ಲೆಲೂಯಾ. ಈ ಮಾತು ಅಲ್ಲಿಗೆ ನಿಂತ್ಕೊಂಡಿಲ್ಲ. ಆ ನಾಮಾನ್ ಅರಾಮ್ಯರ ಅರಸನ ಬಳಿಗೆ ಹೋಗಿ ಹೇಳ್ತಾನೆ, ರಾಜ, ಆ ಬಾಲಕಿ ಈ ಮಾತನ್ನು ಹೇಳ್ತಾ ಇದೆ, ಇದು ಸತ್ಯನಾ? ಅರಾಮ್ಯರೇನೇ ಅರಸ ನಾಮಾನನ ಮೇಲಿದ್ದ ಪ್ರೀತಿಯ ನಿಮಿತ್ತವಾಗಿ ಒಂದು ಅಪ್ಪಣೆ ಮಾಡ್ತಾನೆ, ಹಾಗಾದ್ರೆ ಇದು ಒಂದು ಪ್ರಯೋಗ ಮಾಡಿಬಿಡೋಣ, ಇದು ಒಂದು ಪ್ರಯತ್ನ ಮಾಡಿಬಿಡೋಣ. ನಾ ಪ್ರಯತ್ನ ಮಾಡೋದ್ರಲ್ಲಿ ನಿಲ್ಲಿಸೋದು ಬೇಡ. ಪ್ರಯತ್ನ ನಮ್ದು, ಫಲ ಯಾರ್ದು? ಇದ್ದೀರಾ? ಇರೋರು ಅಲ್ಲೇ ನೋಡಿ. ಪ್ರಯತ್ನ ನಮ್ಮದ್ರಿ, ಫಲ ಯಾರ್ದು? ಅರಾಮ್ಯರ ಅರಸ ಹೇಳ್ತಾನೆ, ನಾಮಾನ್, ಹಾಗಾದ್ರೆ ಒಂದು ಕೆಲಸ ಮಾಡು, ನಾನೊಂದು ಪತ್ರ ಬರೆದು ಕೊಡ್ತೇನೆ, ಇಸ್ರಾಯೇಲ್ ಅರಸನಿಗೆ ಎತ್ಕೊಂಡೋಗಿ ಕೊಡು. ನಮ್ಮ ಡ್ಯೂಟಿ ಎತ್ಕೊಂಡೋಗಿ ಕೊಡೋದು ದೇವರಿಗೆ. ನಮ್ಮ ದೇವರು ಅದನ್ನು ಹೀಲ್ ಮಾಡ್ತಾನೆ. ಒಂದು ಆಮೇಲೆ ಹೇಳ್ರಿ, ಒಂದು ಆಮೇಲೆ ಹೇಳ್ರಿ. ಅರಾಮ್ಯರ ಅರಸ ಏನ್ ಮಾಡಿದಾನೆ? ಒಂದು ಪತ್ರ ಬರೆದಿದ್ದಾನೆ, ನಾಮಾನನ್ನು ತೆಗೆದುಕೊಂಡೋಗಿ ಇಸ್ರಾಯೇಲ್ ಅರಸನಿಗೆ ಕೊಟ್ಟಿದ್ದಾನೆ. ಆ ಅರಸ ಸತ್ಯದೇವರನ್ನ ತಿಳಿಯಲ್ಪಟ್ಟಿದ್ರು, ಸತ್ಯದೇವರ ಮಗನಾಗಿದ್ರು, ಸತ್ಯವನ್ನ ಅರಿತವನಾಗಿದ್ರು. ಅವನ ಒಳಗಡೆ ಆ ಸಮಯದಲ್ಲಿ ಧೈರ್ಯ ಇಲ್ಲದ ಹೋದ ನಿಮಿತ್ತವಾಗಿ ಪತ್ರವನ್ನು ನೋಡಿದ ಕೂಡಲೇ ಹೃದಯ ಒಡೆಯಲ್ಪಟ್ಟವನಾಗಿ ಬಟ್ಟೆ ಹರ್ಕೊಂಡು ಆ ಪತ್ರ ನೋಡಿ ಅಳೋದಕ್ಕೆ ಆರಂಭ ಮಾಡಿದ್ದಾನೆ, ಕಿರ್ಚೋದಕ್ಕೆ ಆರಂಭ ಮಾಡಿದ್ದಾನೆ. ಅಯ್ಯೋ, ನನ್ನ ಶತ್ರು ಹೇಗಾದ್ರೂ ಮಾಡಿ ಕಾರಣ ಹುಡುಕಿ ನನ್ನ ಮೇಲೆ ಯುದ್ಧ ಮಾಡಲಿಕ್ಕೆ ಬರ್ತಾ ಇದ್ದಾನಲ್ಲ. ಸತ್ಯವೇದ ಹೇಳ್ತದೆ,
ಆ ರಾಜ ಹೇಳುವಂತ ಮಾತು, ನಾನು ದೇವರ, ನಾನು ವೈದ್ಯನ, ನನ್ನಿಂದ ಇದು ಸಾಧ್ಯನಾ? ಅವನು ಅರಚಿಕೊಂಡು ಬಟ್ಟೆ ಹರ್ಕೊಂಡು ಎದೆ ಹೊಡ್ಕೊಂಡು ಅಳುವಂತ ಒಂದು ಸುದ್ದಿ ಪ್ರವಾದಿಯ ಎಲೀಷನ ಬಳಿಗೆ ಹೋಗ್ತದೆ. ಅಳ್ತಾ ಇದ್ದಾನೆ, ಗೋಳಾಡ್ತಾ ಇದ್ದಾನೆ, ಹರ್ಚ್ಕೊಳ್ತಾ ಇದ್ದಾನೆ, ಬಟ್ಟೆ ಹರ್ಕೊಂಡಿದ್ದಾನೆ. ಕಾರಣ ಏನ್? ಅವನು ಹೇಳ್ತಾನೆ, ಒಂದು ಪತ್ರ ಬಂದಿದೆ. ಆ ಪತ್ರ ನೋಡಿ ರಾಜ ಕುಸಿದು ಬಿದ್ದಿದ್ದಾನೆ. ಆ ಪತ್ರದ ಸುದ್ದಿ ಎಲೀಷ ಕೇಳ್ಕೊಳ್ತಾ ಇದ್ದಾನೆ. ಅರಾಮ್ಯರ ಅರಸ ನಾಮಾನ್ ಎಂಬ ವ್ಯಕ್ತಿಯನ್ನ ನಮ್ಮ ರಾಜ್ಯಕ್ಕೆ ಕಳಿಸಿಕೊಟ್ಟಿದ್ದಾನೆ. ಅವನಿಗಿರುವಂತಹ ರೋಗವನ್ನ ವಾಸಿ ಮಾಡುವಂತ ಆದ ಕಾರಣ ಅವನು ಹೇಳ್ತಾ ಇದ್ದಾನೆ. ಆಗ ನಿಜವಾಗ್ಲೂ ದೇವರ ಮನುಷ್ಯನಾಗಿರುವಂತ ಎಲೀಷನ ಬಾಯಲ್ಲಿ ಬರುವಂತ ಮಾತು, ದೇವರ ಮಕ್ಕಳೇ, ದೇವರ ವಾಕ್ಯ ಹೇಳ್ತದೆ, ಆರಾಧನೆ ಮಾಡುವವರು ಆರಾಧನೆ ಮಾಡುವ ದೇವರನ್ನೇ ಕಂಡಿರ್ತಾರೆ. ಆರಾಧನೆ ಎಲ್ಲಿದೆಯೋ ಅಲ್ಲಿ ದೇವರಿದ್ದಾನೆ. ಆರಾಧನೆ ಯಾವಾಗ ಮಾಡ್ತೀಯೋ ಅಲ್ಲಿ ಬಿಡುಗಡೆ ಇದೆ. ಎಲ್ಲಿ ಸ್ತುತಿ ಆರಾಧನೆ ಇದೆಯೋ ಅಲ್ಲಿ ದೇವರು ಇಳಿದು ಬರ್ತಾನಂತೆ. ಎಷ್ಟೊಂದು ಜನಕ್ಕೆ ಹೊಂದ್ಕೊಳ್ಳೋಕೆ ಬರಲ್ಲ. ಎಷ್ಟೊಂದು ಜನಕ್ಕೆ ನಿಜವಾಗ್ಲೂ ಕಾಪಿ ಚಟೆ ಹೊಡಿಯಕ್ಕೆ ಬರಲ್ಲ. ಟೀಚರ್ ಏನು ಮಾಡ್ತಾರೆ, ಕಾಪಿ ಚಟೆ ಹೊಡಿ ಅಂತ ಕ್ವಶನ್ ಪೇಪರ್ಗೆ ಆನ್ಸರ್ ಪೇಪರ್ ಕೊಡ್ತಾರಂತೆ. ಎಂಥ ದಡ್ರಿರ್ತಾರೆ ಅಂದರೆ, ಆ ಬುಕ್ಕಲ್ಲಿ ಅದಕ್ಕೆ ಆನ್ಸರ್ ಎಲ್ಲಿ ಬರುತ್ತೆ ಅಂತ ಗೊತ್ತಿಲ್ದಿರ ಟೀಚರ್ಗೆ ಕೇಳ್ತಾರೆ, ಎಲ್ಲಿದೆ ಇದು ಅಂತ. ಹಂಗೆ ವಿಶ್ವಾಸ ಆಗೋದು ಮುಖ್ಯ ಅಲ್ಲ, ದೇವರು ಎಲ್ಲಿದ್ದಾನೆ ನಮ್ಮ ಹತ್ರ ಅದು ಮುಖ್ಯ. ಹೆಂಗೆ ಉಪಯೋಗ ಮಾಡಬೇಕು ಅದು ಮುಖ್ಯ. ಹಲ್ಲೆಲೂಯ, ಹಲ್ಲೆಲೂಯ. ನಂಬೋದು ಮುಖ್ಯ ಅಲ್ರಿ, ನಂಬಿಕೆ ಉಳಿಸ್ಕೊಳ್ಳೋದು ಮುಖ್ಯ. ಆರಾಧನೆ ಮಾಡೋದು ಮುಖ್ಯ ಅಲ್ರಿ, ಆರಾಧನೆ ಮಾಡೋ ದೇವರು ನೀನು ಹೊರಗಿದ್ದಾನ ಅದು ಕಂಡುಕೊಳ್ಳೋದು ಬಹಳ ಮುಖ್ಯ. ದೇವರು ಹೇಳ್ತಾನೆ, ಯಾರು ನನ್ನನ್ನು ಸ್ವೀಕಾರ ಮಾಡ್ಕೊಳ್ತಾರೋ ಅವರ ಸಿಂಹಾಸನದಿಂದ ನಾನು ಅಲುಗಾಡೋದೇ ಇಲ್ಲ, ಅಲ್ಲೇ ಸದಾ ಕಾಲ. ಒಂದು ಆಮೇಲೆ ಎಷ್ಟು ಜನ ಬಿಲೀವ್ ಮಾಡ್ತಾರೆ ದೇವ್ರು ನಮ್ಮ ಒಳಗಿದ್ದಾನೆ ಅಂತ? ದೇವ್ರು ನಮ್ಮನ್ನು ಬಿಟ್ಟು ಹೋಗ್ತಾನ? ಎಷ್ಟು ಜನ ಅನ್ಯ ಭಾಷೆ ಮಾತಾಡ್ತಾರೆ? 3 ಜನ, 4 ಜನ ಅನ್ಯ ಭಾಷೆ ಮಾತಾಡ್ತೀರ, ಅನ್ಯಾಯದ ಭಾಷೆನೂ ಮಾತಾಡ್ತೀರ. ಇಲ್ಲಿ ಅನ್ಯ ಭಾಷೆ, ಮನೇಲಿ ಅನ್ಯಾಯದ ಭಾಷೆ. ಇಲ್ಲಿ ಅನ್ಯ ಭಾಷೆ, ಕೆಲಸದ ಮೇಲೆ ಅನ್ಯಾಯದ ಭಾಷೆ. ದೇವರನ್ನು ಇಷ್ಟಪಡಲ್ಲ. ಒಂದೇ ದೇವರನ್ನ ನಂಬಲ್ಪಟ್ಟವರ ಮಧ್ಯದಲ್ಲಿ ದೇವರು ಡಿಫ್ರೆಂಟ್ ಅನ್ನ ಕೊಂಡು ತರ್ತಾ ಇದ್ದಾನೆ. ಅದೇ ರಾಜ ಆಳ್ತಾ ಇದ್ದಾನೆ. ಆ ರಾಜ್ಯದಲ್ಲಿ ಪ್ರವಾದಿ ಸಂತೋಷವಾಗಿ, ಧೈರ್ಯವಾಗಿ, ನಂಬಿಕೆಯಿಂದ, ನಿರೀಕ್ಷೆಯಿಂದ, ವಿಶ್ವಾಸದಿಂದ ಅವನ ಬಾಯಲ್ಲಿ ಬರುವಂತ ಮಾತು ಅದೇನಪ್ಪ ಅಂದ್ರೆ, ರಾಜ ಭಯ ಪಡಬೇಡ, ನಿನಗೆ ಗೊತ್ತಿರಲಿ ನಿನ್ನ ರಾಜ್ಯದಲ್ಲಿ ಸತ್ಯ ದೇವರ ಮಾತನ್ನ ಕೇಳಿ ಜೀವಿಸುವಂತ ಒಬ್ಬ ಪ್ರವಾದಿ ಇದ್ದಾನೆ. ಆ ಪ್ರವಾದಿ ಹೇಳ್ತಾ ಇದ್ದಾನೆ, ಅವನನ್ನ ನನ್ನ ಬಳಿಗೆ ಕಳಿಸು. ಜ್ಞಾನೋಕ್ತಿ 1:33 ಹೇಳ್ತದೆ, ನನ್ನ ಮಾತನ್ನ ಕೇಳುವವರು ಯಾವ ಕೇಳಿಗೂ ಭಯಪಡದೆ ಅವರು ಸುರಕ್ಷಿತರಾಗಿರ್ತಾರಂತೆ. ದೇವರ ಭಯ ಜ್ಞಾನವನ್ನು ಉಂಟು ಮಾಡ್ತದಂತೆ. ಯಾರು ದೇವರಿಗೆ ಭಯ ಪಡ್ತಿರೋ ಅವರ ದಿನಗಳು ವೃದ್ಧಿ, ಅವ್ರ ಜೀವಿತ ಆಶೀರ್ವಾದವಾಗಿರ್ತದಂತೆ. ದೇವರ ಭಯ ಲೋಕಕ್ಕೆ ಭಯ ಪಡುವುದಿಲ್ಲ. ದೇವರ ಭಯ ಸೈತಾನನಿಗೆ ಭಯ ಪಡಲ್ಲ. ದೇವರ ಭಯ ಲೋಕಕ್ಕೆ ಭಯ ಪಡಲ್ಲ. ದೇವರ ಭಯ ಯಾವ ರೋಗಕ್ಕೂ ಭಯ ಪಡಲ್ಲ. ಲೋಕದ ಭಯ ದೇವರ ಭಯದ ಮುಂದೆ ನಿಲ್ಲಲ್ಲ. ಆಮೆನ್. ಲೋಕದಲ್ಲಿ ದುರಾತ್ಮನ್ ತರುವಂತ ರೋಗಗಳು ದೇವರ ಮುಂದೆ ನಿಲ್ಲಲ್ಲ. ಯಾಕಂದ್ರೆ ಎಲ್ಲಾ ನಾಮಕ್ಕಿಂತ ಮೇಲಾದ ನಾಮ ಯೇಸುವಿನ ನಾಮ. ಆ ನಾಮವನ್ನು ದೇವರು ಎತ್ತರವಾಗಿಟ್ಟಿದ್ದಾನೆ. ಯಾರು ಹೇಳ್ತಿರೋ ಅವರಿಗೆ ಬಿಡುಗಡೆ, ಯಾರು ಹೇಳ್ತಿರೋ ಅವರಿಗೆ ರಕ್ಷಣೆ, ಯಾರು ಹೇಳ್ತಿರೋ ಅವರ ಪಾಪಕ್ಕೆ ಪರಿಹಾರ, ಯಾರು ನಂಬ್ತಿರೋ ಯೇಸು ಎದ್ದು ಬಂದಾಗೆ ನೀ ಎದ್ದು ಬರ್ತೀರಾ. ಪ್ರಿಯ ಸಹೋದರ ಸಹೋದರಿ, ದೇವರ ವಾಕ್ಯ ಹೇಳ್ತದೆ, ಈ ನಾಲ್ಕು ಇಲ್ಲದಿದ್ದರೆ ನಾವು ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರಾಗೋದಿಲ್ಲ ಅಂತ. ಒಂದೇ ಒಂದು ವಚನ ಓದ್ರಿ.
ಇಬ್ರಿಯ 9ನೇ ಅಧ್ಯಾಯ 22ನೇ ವಚನ ಹೇಳ್ತದೆ, ಧರ್ಮಶಾಸ್ತ್ರದ ಪ್ರಕಾರ ಸ್ವಲ್ಪ ಕಡಿಮೆ ಎಲ್ಲ ವಸ್ತುಗಳು ರಕ್ತದಿಂದಲೇ ಶುದ್ಧೀಕರಿಸಲ್ಪಡುವವು, ರಕ್ತಧಾರ ಇಲ್ಲದೆ ಒಂದು ಹಲ್ಲೆಲೂಯಾ ಹೇಳ್ರಿ. ಇದು ನ್ಯೂ ಟೆಸ್ಟಮೆಂಟ್. ಓಲ್ಡ್ ಟೆಸ್ಟಮೆಂಟ್ ಅಲ್ಲಿ ರಕ್ತನ ಕೊಡ್ತಾ ಇದ್ರು, ಪರಿಹಾರ ಹೊಂದ್ಕೊಂಡು ಪಾಪ ಮಾಡ್ತಾ ಇದ್ರು. ಆದ್ರೆ ದೇವ್ರಿಗೆ ಇಷ್ಟ ಆಗಲಿಲ್ಲ. ನೀನು ಪಾಪ ಮಾಡ್ತೀಯ, ಕುರಿನ ಕೊಡ್ತೀಯ, ಪಾಪ ಮಾಡ್ತೀಯ, ಕೋಣನ್ ಕೊಡ್ತೀಯ, ಪಾಪ ಮಾಡ್ತೀಯ, ಕೋಳಿನ ಕೊಡ್ತೀಯ, ಪಾಪ ಮಾಡ್ತೀಯ, ಯಾವುದೋ ಪ್ರಾಣಿನ ಕೊಡ್ತೀಯ. ಆ ರಕ್ತ ಸುರಿಸಿ 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 ನಿನ್ನ ಪಾಪಕ್ಕೆ ಪರಿಹಾರನೇ ಇಲ್ವೇ? ಅದು ದೇವರಿಗೆ ಬೇಸರ ಆಗೋಯ್ತು. ಆ ಬೇಸರದ ನಿಮಿತ್ತವಾಗಿ ದೇವರ ವಾಕ್ಯ ಹೇಳ್ತದೆ, ಮನುಷ್ಯನು ರಕ್ತ ಮಾಂಸಧಾರಿಯಾಗಿರೋದ್ರಿಂದ ಆತನೇ ರಕ್ತ ಮಾಂಸಧಾರಿಯಾಗಿರೋದು ಬಂದ್ಬಿಟ್ಟು. ಅವನ ನಂಬುವಂತೆ ಯಾರೇ ಆಗಿದ್ರು ದೇವರವರಿಗೆ ರಕ್ಷಣೆ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಲೋಕದಲ್ಲಿ ಇಡೀ ಮಾನವನಿಗೆ ಜೀವ ಇದೆ, ನಿತ್ಯ ಜೀವ ಒಬ್ಬರಿಗೆ ಮಾತ್ರ. ಲೋಕದ ಮಾನವರಿಗೆ ಜೀವ ಇದೆ, ಆದ್ರೆ ನಿತ್ಯ ಜೀವ ಯೇಸುವನ್ನು ನಂಬುವವರಿಗೆ ಮಾತ್ರ. ಲೋಕದಲ್ಲಿ ಎಲ್ಲರಿಗೂ ಜೀವ ಇದೆ ರೀ, ಆದ್ರೆ ಯೇಸುವನ್ನು ನಂಬುವಂತವನಿಗೆ, ವಿಶ್ವಾಸಿಯೇ ಅವನಿಗೆ ಮಾತ್ರ ನಿತ್ಯ ಜೀವ. ಆ ನಿತ್ಯ ಜೀವವನ್ನ ಯೇಸು ಉದಾರವಾಗಿ ಕೊಟ್ಟಿದ್ದಾನೆ. ಹಣ ಕೊಟ್ಟು ಕೊಂಡ್ಕೊಳ್ಳೋಕ್ಕಾಗಲ್ಲ, ಅದನ್ನ ನಿಮ್ ಗುಣ ಕೊಟ್ಟು ಕೊಂಡ್ಕೊಬಹುದು ಅಂತ ಸತ್ಯವೇದ ಹೇಳ್ತದೆ. ಹಣ ಕೊಟ್ರೆ ಆ ಜೀವ ಬರೋದಿಲ್ರಿ, ವಸ್ತು ಕೊಟ್ರೆ ಬರೋದಿಲ್ರಿ. ಯೇಸು ಕೇಳ್ತಾನೆ, ಅದ್ಯಾವುದು ಬೇಡ ನನಗೆ, ನನಗೆ ನೀನೇ ಬೇಕು. ಹಲ್ಲೆಲೂಯಾ. ಗುಣ ಕೊಡುವಾಗ ನಿತ್ಯ ಜೀವ ನಿನಗೆ ಬರುತ್ತದೆ. ಇಲ್ಲಿ ದೇವರ ವಾಕ್ಯದಲ್ಲಿ ಪ್ರವಾದಿ ಎಲೀಷನ ಹೇಳ್ತಾನೆ, ರಾಜ ಆ ನಾಮಾನನನ್ನ ನನ್ನ ಬಳಿಗೆ ಕಳಿಸಿಕೊಡು. ಅವನು ಕಳಿಸುವಾಗ ನಾಮಾನ್ ಹೋಗಿ ನಿಂತ್ಕೊಂಡಿದ್ದಾನೆ. ಸತ್ಯವೇದ ಹೇಳ್ತದೆ, ಆ ಚರಿತ್ರೆ ಓದುವಾಗ ನಾಮಾನ್ ಬರುವಾಗ ಬರಿಗೈಯಲ್ಲಿ ಬಂದಿಲ್ಲ. ಓದಿದ್ದೀರಾ? ಅವನ್ ಬರಿಗೈಯಲ್ಲಿ ಬಂದಿಲ್ಲ. ಬರುವಾಗ ಗೋಲ್ಡ್, ಬೆಳ್ಳಿ, ವಜ್ರ ವಸ್ತುಗಳನ್ನ, ಬಟ್ಟೆಗಳನ್ನ, ಅನೇಕ ಉಡುಗೊರೆಗಳನ್ನ ಅಡ್ವಾನ್ಸ್ ಆಗಿ ಆ ಹುಡುಗಿ ಹೇಳಲ್ಪಟ್ಟ ಒಂದು ಮಾತು ಅವನ ಹೃದಯದಲ್ಲಿ ಅಚ್ಚಳ ಆಯ್ತು. ನಾನು ಹೋದ್ರೆ ಇಲ್ಲಿ ಏನೋ ನಡೆಯುತ್ತೆ, ಆರಾಧನೆಗೆ ಹೋದ್ರೆ ನನಗೇನೋ ನಡೆಯುತ್ತೆ, ಯೇಸುವಿನ ಮುಂದೆ ಹೋದ್ರೆ ನನಗೇನೋ ನಡೆಯುತ್ತೆ, ಯೇಸುವಿನ ಮುಖ ನೋಡಿದ್ರೆ ನನಗೇನೋ ಪರಿವರ್ತನೆ ಆಗುತ್ತೆ, ಯೇಸುವಿನ ಮುಟ್ಟಿದ್ರೆ ನನಗೆ ಬದಲಾವಣೆ ಆರಂಭ ಆಗುತ್ತೆ, ಯೇಸುವಿನ ಪ್ರಸನ್ನತೆಗೆ ಹೋದ್ರೆ ನನಗೆ ಬಿಡುಗಡೆ ಆಗುತ್ತೆ. ಆ ಕಾನ್ಫಿಡೆನ್ಸ್ ಫಸ್ಟ್ ಆಫ್ ಆಲ್ ನಂಬುವಂತವರ ಒಳಗೆ ಇರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ನಾಮಾನ್ ಅವನಿಗೆ ಕಾನ್ಫಿಡೆನ್ಸ್ ಇತ್ತು. ಅವನ ರಾಜನ ಅಪ್ಪಣೆ ಕೇಳಿದ ಅಷ್ಟೇ. ರಾಜ ಲೆಟರ್ ಕೊಟ್ಟಿದ್ದಾನೆ, ತಂದು ಕೊಟ್ಟ ರಾಜ ಎದುರ್ಕೊಂಡಿದ್ದಾನೆ. ದೇವರ ಮನುಷ್ಯ ಭಯಪಡುವುದಿಲ್ಲ. ಸತ್ಯವೇದದಲ್ಲಿ 365 ದಿನ ಭಯಪಡಬೇಡ ಅಂತ ಹೇಳಲ್ಪಟ್ಟಂತ ಏಕೈಕ ದೇವರು ಯೇಸು ಮಾತ್ರ. 333 ಕೋಟಿ ದೇವರು ಹೇಳಿಲ್ಲ ನಿಮಗೆ? ಯೇಸು ಜೀವ ಕೊಟ್ಟಿದ್ದಾನೆ, ರಕ್ತ ಕೊಟ್ಟಿದ್ದಾನೆ, ಪಾಡು ಪಟ್ಟಿದ್ದಾನೆ, ಶಿಲುಬೆ ಮೇಲೆ ಜಡಿಯಲ್ಪಟ್ಟಿದ್ದಾನೆ ಇಡೀ ಮಾನವ ಕುಲದ ಪಾಪ ಪರಿಹಾರಕ್ಕಾಗಿ. ಆ ಶಿಲುಬೆ ಏರಲ್ಪಟ್ಟ ಯೇಸು ಅವನು ಹೇಳ್ತಾನೆ, ಭಯಪಡಬೇಡ. ಲೋಕದಲ್ಲಿ ನಿಮಗೆ ಕಷ್ಟಗಳುಂಟು, ಅದನ್ನು ನಾನು ಜಯಿಸಿದೆ. ಲೋಕದಲ್ಲಿ ನಿಮಗೆ ಕಷ್ಟಗಳುಂಟು, ಆದ್ರೆ ಅದನ್ನು ನಾನು ಜಯಿಸಿದ್ದೇನೆ. ಆದ್ರೆ ನೀನ್ ನನ್ನ ಆಜ್ಞೆಯನ್ನ ಪ್ರೀತಿ ಮಾಡುವ ಕಾರಣ ನೀನ್ ಮಾಡಲೇಬೇಕು. ಏನಾಗ್ನೆ ಹೊಸ ಒಡಂಬಡಿಕೆಯವರಿಗೆ 7ನೇ ದಿನಕ್ಕೆ ಒಡೆಯ ಯಾರು? ಸೈತಾನ ಯೇಸುನ? ಹೇಳ್ರಿ ಜೋರಾಗಿ, ಸೈತಾನ ಯೇಸುನ? ಎಲ್ಲರೂ ಪ್ರತಿ ವಾರ ಆರಾಧನೆಗೆ ಬರ್ತೀರಾ? ಯಾರು ಆಬ್ಸೆಂಟ್ ಆಗಲ್ವಾ? ಯಾವ ಕಾರಣಕ್ಕಾಗಲ್ವಾ? ಯಾಕೊಂದು ವಾರ ಆಗುತ್ತೆ? ಒಡೆಯನ್ ಮಾತು ಕೇಳ್ಬೇಕಾ, ಸೈತಾನ್ ಮಾತು ಕೇಳ್ಬೇಕಾ? ಒಡೆ ಸುಡೋನ್ ಮಾತು ಯಾರ್ರಿ? ಒಡೆ ಸುಡೋದು ಸೈತಾನು. ಸತ್ತ ಮೇಲೆ ತಿಥಿ ಇಡ್ಸೋದು ನೋಡಿ, ಅವಾಗಿರೋದೇ ಒಡೆ. ಆ ಒಡೆ ಇಡೋದು ಯಾರು? ಒಡೆನೇ ಹಿಡ್ದಿರಂಗೆ ಹೇಳ್ತಾನೆ, ನಿನ್ ಜೀವ ಹೋಗಿ ನಿತ್ಯ ಜೀವ ಬರ್ತದೆ. ನೀವು ಅಲ್ಲೆಲ್ಲೂ ಹೇಳ್ಬೇಕಾಗಿತ್ತು. ನೀವೆಲ್ಲ ಒಡೆ ಕಡೆ ಹೋಗ್ಬಿಟ್ಟಿದ್ದೀರ.
ಒಡೆ ಕಡೆ ಹೋಗ್ಬೇಡ್ರಿ, ಒಡೆ ವಾಸನೆ ನಿಮ್ಮನ್ನ ಕರ್ಕೊಂಡೋಗಿ ಸಮಾಧಿ ಕ್ಷೇರಿಸ್ಬಿಡ್ತಾರೆ. ಯೇಸುವಿನ ಕಡೆಗೆ ಬಂದು ನಿತ್ಯ ಜೀವನ ನಿಮಗೆ ಬರ್ತದೆ. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೆ ಇವತ್ತು ದೇವರು ಯೇಸು ಏನೆಲ್ಲ ಆಜ್ಞೆ ಮಾಡಿದ್ನೋ ಸೈತಾನ್ ತದ್ ವಿರುದ್ಧವಾಗಿ ಅದನ್ನ ಮಾಡಿಟ್ಬಿಟ್ಟಿದ್ದ. ಸಬ್ಬತ್ತಿನ ಒಡೆಯಾರು, ಸಬ್ಬತ್ತಿನ ಅಂದ್ರೇನು? ಸಬ್ಬತ್ತಿನ ಯಾವುದು? ಶನಿವಾರ, ಭಾನುವಾರ, ಸಂಡೇ. ಸಂಡೇ ನಾವೆಲ್ಲಿರ್ಬೇಕು? ಆಲಯ ಮುಗಿದ ಮೇಲೆ ಎಲ್ಲಿರ್ಬೇಕು? ಪಾಸ್ಟು ಮನೇಲೇ ಇರೋಣಪ್ಪ, ಹೋಗೋದೇ ಬೇಡ ಅಂತ. ಪಾಸ್ಟು ಅಂತ ನೀವು ಆರಾಧನೆನೇ ಬೇಡ ಅಂತ, ದೇವರ ಮನೇಲಿರ್ಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ನಾವು ಒಂದು ಮಾಡು ಅಂದ್ರೆ ಇನ್ನೊಂದು ಮಾಡ್ಕೊಂಡು ಬಂದುಬಿಟ್ಟಿದ್ದೀವಿ. ದೇವ್ರನ್ನೆಲ್ಲ ಕೇಳ್ತಾನೆ, ಏನ್ ಮಾಡ್ದೆ, ನಾನು ಹೇಳಿದ್ ಮಾಡ್ದ, ನೀನೇ ಒಂದು ಮಾಡ್ದ ಅಂತ. ಎಲೀಷಾ, ನಾಮಾನನನ್ನ ನನ್ನ ಬಳಿಗೆ ಕಳಿಸು. ದೇವರ ಆಲಯ ಆರಾಧನೆ ಮಾಡೋಕೆ ಯಾವ ಕಾರಣಕ್ಕೂ ನೀವು ತಪ್ಪಿಸಿಕೊಳ್ಬಾರ್ದು ಅಂತ ದೇವರ ವಾಕ್ಯ ಹೇಳ್ತದೆ. ನನ್ನನ್ನು ಪ್ರೀತಿ ಮಾಡೋರೇ ನನ್ನ ಆಜ್ಞೆಗಳನ್ನ ಕೈಗೊಂಡು ನಡೆಯುವುದು. ಹಲ್ಲೆಲೂಯ. ಪೇತ್ರನಿಗೆ ಯೇಸು ಕೇಳ್ತಾರೆ, ನನ್ನ ಪ್ರೀತಿ ಮಾಡ್ತೀಯ? ಇದ್ದೀರಾ? ನನ್ನ ಪ್ರೀತಿ ಮಾಡ್ತೀಯ? ಎಷ್ಟು ಸಲ ಕೇಳಿದ್ರು? ಹುಡುಗರು ಹುಡುಗಿಯರನ್ನ ಪ್ರೀತಿ ಮಾಡ್ತೀನಿ ಅಂತ ಕೇಳುವಾಗ ಏನು ಕೊಡ್ತಾರೆ? ಹೇಳ್ರಿ, ನಾಚಿಕೊಂಬೇಡ್ರಿ, ಪರವಾಗಿಲ್ಲ. ಏನು ಕೊಡ್ತಾರೆ ಬ್ರದರ್? ಯಾಕೆ ರೋಸ್ ಕೊಡ್ತಾರೆ? ಒಪ್ಕೊಂಡ್ರೆ ಹೂವು, ಒಪ್ಕೊಂಡಿಲ್ಲ ಅಂದ್ರೆ ಮುಳ್ಳು. ರಾಷ್ಟ್ರ ಇದು ಮುಂಚೆನೇ ಹೇಳಿದ್ರೆ ನನ್ನ ಮದುವೆನೇ ಆಯ್ತಾ ಇರಲಿಲ್ಲ. ಎಷ್ಟೊಂದು ಜನ ಅಳ್ತಾವ್ರಿ ಇವತ್ತು. ನಮ್ಗೆ ಹಿಂಗೆ ಅಂತ ಗೊತ್ತಿದ್ರೆ ನಾವು ಫಾದರ್ ಡ್ರೆಸ್ ಹಾಕೊಂಡು ಸೈಲೆಂಟ್ ಆಗಿರ್ತಾ ಇದ್ವಿ. ಫಾದರ್ಗಳೆಲ್ಲ ರೋಮ್ಗೆ ಅಪ್ಲಿಕೇಶನ್ ಹಾಕೋರೆ, ನಮ್ಗೆ ಮದುವೆ ಆಗಕ್ಕೆ ಪರ್ಮಿಷನ್ ಕೊಡಿ ಅಂತ. ಪಾಸ್ಟರ್ಗಳೆಲ್ಲ ಫಾದರ್ ಆಗಕ್ಕೆ ನೋಡ್ತಾವ್ರೆ. ಇದು ಯಾವಾಗ ಯೋಚನೆ ಮಾಡ್ಬೇಕಂದ್ರೆ ಮದುವೆ ಆಗಕ್ಕೆ ಮುಂಚೆ ಯೋಚನೆ. ಮದುವೆ ಆಗೋವಾಗ ಹುಡುಗಿ ಹೂವನ್ನು ನೋಡಿ ಬಾ ಅಂತ ಕರೀತಾಳೆ, ಬಂದ ಮೇಲೆ ಮುಳ್ಳು ಹಾಕೊಂಡು ಚುಚ್ಚುತ್ತಾಳೆ. ನೋಡಿ ಎಷ್ಟು ಖುಷಿ ಇದೆ. ಆಜ್ಞೆಗಳನ್ನು ಕೈಗೊಂಡು ನಡೀತಾ ಇಲ್ಲ ನಾವು. ಆಜ್ಞೆ ನಡೆಯೋರು ಭಯ ಪಡೋದಿಲ್ಲ. ನನ್ನ ಆಜ್ಞೆಯನ್ನು ಯಾರು ಕೈಗೊಂಡಿರ್ತಾರೋ ಅವರಿಗೆ ಯಾವ ಕೇಡು ಸಂಭವಿಸೋದಿಲ್ಲ, ಯಾವ ಕೇಡು ಬರೋದಿಲ್ಲ, ಯಾವುದು ಕೇಡು ನಿಮ್ಮನ್ನು ಮುಟ್ಟೋದಿಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಮನೆಯಲ್ಲಿ ಜಗಳ ಸ್ಟಾರ್ಟ್ ಮಾಡಿದ್ರೆ ಯಾರು? ನೀವು ಬೇಗ ಬೇಗ ಹೇಳಿದ್ರೆ ಬೇಗ ಮುಗಿಸ್ತೀನಿ. ಜಗಳ ಸ್ಟಾರ್ಟ್ ಮಾಡೋದು ಯಾರು? ತುಂಬಾ ಇನ್ನೋಸೆಂಟ್ ಆಗಬೇಡಿ. ನಾಳೆ ದೇವ್ರ ಮುಂದೆ ನಾವು ನಿಲ್ಬೇಕು. ಪಾಸ್ಟ್ರು ಮುಂದೆನೇ ನಿಲ್ಲಕ್ಕಾಗದಿರೋರು ದೇವ್ರ ಮುಂದೆ ಹೆಂಗೆ ನಿಲ್ತೀರ? ದೇವರು ಟಿವಿಲಿ ಬರ್ತಾರಲ್ಲ, ಪಳಪಳ ಪಳಪಳ ಹಂಗೆಲ್ಲ ಕಾಣಲ್ರಿ. ಬಂದು ಕಣ್ಣು ಮುಚ್ಕೊಂಡು ಹೋಗ್ತಾನೆ, ಹಂಗೆಲ್ಲ ಇರಲ್ಲ. ನೀವು ಯೇಸುನ ಎಷ್ಟು ಪ್ರೀತಿ ಅನ್ಕೊಂಡಿದ್ದೀರೋ ಒಂದು ಮುಖ ಅಷ್ಟೇ ಕಠಿಣ. ನೀವು ಅನ್ಕೊಂಡಂಗೆ ಯೇಸು ಇಲ್ಲಮ್ಮ. ನೀನೇನು ಮಾಡಿದ್ರು ತಲೆ ಸರ್ಕೊಂಡು ಒಳಗೆ ಸೇರಿಸ್ಕೊಳ್ಳೋ ಯೇಸು ಅಲ್ಲ. ಹೊಡೆಯೋ ಹೊರ್ತಕ್ಕೆ ನಾವೆಲ್ಲೋಗಿರ್ತೀವಿ ಅಂತಾನೆ ಗೊತ್ತಾಗೋದಿಲ್ಲ. ಬೈಬಲ್ ಹೇಳ್ತದೆ, ಹೊಡಿದಿರೋ ಪಿತ ಅವನು ಲಾಸ್ಟ್ಗೆ ಮಗನ ಕೈಲ ಒದಿಸ್ಕೊಳ್ತಾನಂತೆ. ಹಂಗನ್ಬಿಟ್ಟು ಇವತ್ತಿಂದ ಬೆತ್ತ ತಗೊಂಡು ಚೆನ್ನಾಗಿ ಹೊಡೆದ್ಬಿಟ್ಟಿರೋ ಹೋಗಿ ಪ್ರೇಯರ್ ಮಾಡ್ಬೇಕಂತ. ವಾಕ್ಯ ಹೇಳ್ತದೆ, ನನ್ನ ಆಜ್ಞೆಯನ್ನು ಕೈಗೊಂಡು ನಡಿಬೇಕು. ಮನೇಲಿ ಯಾರು ಜಗಳ ಪ್ರಾರಂಭ ಮಾಡ್ತೀವಿ ಹೇಳ್ರಿ? ಪರವಾಗಿಲ್ಲ ಹೇಳ್ರಿ. ಎಲ್ಲ ಕಡೆ ಮೆಜಾರಿಟಿ ಯಾರ್ದು? ಅದು ಬೈಬಲ್ ಹೇಳ್ತದೆ. ಯೇಸು ಪರ್ವತ ಪ್ರಸಂಗ ಮಾಡುವಾಗ ಲೇಡೀಸ್ ಮೆಜಾರಿಟಿ ತೋರಿಸೋದಿಲ್ಲ, ಯಾರು ಜಾಸ್ತಿ ಇದ್ರು ಅಂತ ಬರ್ತೈತೆ. ಗಂಡಸರ 5,000 ಜನ. ಹಂಗಂದ್ರೆ ಒಬ್ಬೊಬ್ಬ ಗಂಡನಿಗೆ ಅವ್ರ ಹೆಂಡತಿ ಮಕ್ಕಳು ಬಂದ್ರೆ ಅಲ್ಲಿ 30,000 ಜನ ಆಗಿರ್ಬೋದು. ಅದು ದೇವರಿಗೆ ಸ್ತೋತ್ರ. ಸಮಾಧಾನ ಪಡಿಸುವವರು ದೇವರ ಮಕ್ಕಳು. ದೇವರ ಮಾತನ್ನ ಕೇಳುವಂತವರು ಸಮಾಧಾನ ಪಡಿಸುತ್ತಾರೆ. ಯಾವ ಕೇಳಿಗೂ ಭಯ ಪಡಲ್ಲ, ರೋಗಕ್ಕೆ ಭಯ ಪಡಲ್ಲ. ಯಾಕೆಂದ್ರೆ ಸರ್ವಶಕ್ತನಾದ ದೇವರಿದ್ದಾನಲ್ಲ, ಎಲ್ಲ ರೋಗಕ್ಕಿಂತ ಅವನು ದೊಡ್ಡವನಾಗಿದ್ದಾನೆ. ಎಲ್ಲ ನಾಮ ಅವನಿಗೆ ಅಡ್ಡ ಬೀಳಬೇಕು ಅಂದ್ರೆ ರೋಗ ಅಡ್ಡ ಬೀಳಲ್ವಾ? ಶಾಪ ಅಡ್ಡ ಬೀಳಲ್ವಾ?
ಸಮಸ್ಯೆ ಅಡ್ಡ ಬೀಳಲ್ವಾ? ಸಾಲ ಅಡ್ಡ ಬೀಳಲ್ವಾ? ತೊಂದರೆಗಳು ಅಡ್ಡ ಬೀಳಲ್ವಾ? ಜಗಳದಾತ್ಮ ಅಡ್ಡ ಬೀಳಲ್ವಾ? ಧೈರ್ಯ ನಿನಗಿರಬೇಕು. ನಾಮನಿಗೆ ಎಲಿಷಾ ಅಂತಾನೆ, ನಾಮನ ನನ್ನ ಹತ್ರ ಕಳಿಸು. ಹಲ್ಲೆಲೂಯಾ. ಯೇಸು ಪೇತ್ರನಿಗೆ ಕೇಳ್ತಾವ್ರೆ, ನೀನ್ ನನ್ನ ಪ್ರೀತಿ ಮಾಡ್ತೀಯ? ನೀನ್ ನನ್ನ ಪ್ರೀತಿ ಮಾಡ್ತೀಯ? ದೇವರ ಪ್ರೀತಿ ಶಾಶ್ವತವಾದ ಪ್ರೀತಿ, ಲೋಕದ ಪ್ರೀತಿ ಕುರುಡು ಪ್ರೀತಿ. ಆ ಕುರುಡಾಗಿ ಹೋಗಿ ಹೂವು ಕೊಟ್ಟು ಸಿಗಾಕೊಂಡ್ಬಿಡ್ತಾನೆ. ಹೂವು ಕೊಟ್ಟು ಸಿಗಾಕೊಂಡ್ಮೇಲೆ ಅವನು ಸಾಯೋವರೆಗೂ ಚುಚ್ಕೊಂಡೇ ಸಾಯ್ತಾನೆ. ನೋಡಿ, ಆ ಬ್ರದರ್ ತುಂಬಾ ಖುಷಿ. ಇನ್ನು ಮದುವೆ ಆಗಿಲ್ವ ಅವ್ರಿಗೆ? ಆಗಿದೆಯಾ? ಪ್ರೈಸ್ಗ. ಯಾಕೋ ತುಂಬಾ ಅನುಭವ ಆದಂಗೆ ನಂಗೆ ಹೇಳ್ತಾರೆ. ಯಾರು ಅವ್ರ ಮಿಸ್ಸಸ್ಸು? ಚುಸ್ತಿರಮ್ಮ ತುಂಬಾ. ನಾನು ಹೋದ್ಮೇಲೆ ಪಾಸ್ಟ್ರಿಗೆ ಹಿಡ್ಕೊಂಬೇಡ್ರಿ, ಇಂಥವ್ರನ್ನ ಕರೆಸಿದ್ರಿ ನೀವು. ದೇವ್ರಿಗೆ ಸ್ತೋತ್ರ. ಇದು ಕಾಮನ್ ಆಗಿ ಎಲ್ಲರ ಮನೇಲೂ ಚುಸ್ತಾ ಇದ್ದಾರೆ. ನೋಡುವಾಗ ಮದುವೆ ಆಗುವಾಗ ಅವನು ಏಂಜಲ್ ಅಂತಾನೆ, ಬಂದ ಮೇಲೆ ಏಂಜಲ್ ಆಗಿರಲ್ಲ. ಪಾಸ್ಟ್ ಹತ್ರ ಎಷ್ಟೊಂದು ಜನ ಬಂದು ಹೇಳ್ತಾರೆ, ನೀನು ಎಂಥ ಹುಡುಗಿ ಬೇಕಪ್ಪ? ಅವನು ಕೇಳ್ತಾನೆ, ಯಾವಾಗಲೂ ಪ್ರಾರ್ಥನೆ ಮಾಡೋರೇ ಬೇಕು ಅಂತ. ಪ್ರಾರ್ಥನೆ ಅವ್ಳು ರೂಮಲ್ಲಿ ಮಾಡ್ತಾನೇ ಇರ್ತಾಳೆ. ಅವ್ಳು ಮಲಗಿದಾಳೋ ಎದ್ದಿದ್ದಾಳೋ, ನೀನು ಬಾಗಿಲು ಹಾಕೊಂಡು ಒಳಗೋಗಿ ಕೂತ್ಕೊಂಡಿದ್ರೆ ನೀನು ಅಡುಗೆ ಮಾಡ್ತಾ ಇರಬೇಕು, ನೀನು ಟೀ ಮಾಡ್ಕೊಂಡು ಕುಡ್ಕೊಬೇಕು. ಬಂದವ್ರು ಕೇಳ್ತಾರೆ, ಎಲ್ಲಿ ನಿಮ್ಮ ಮಿಸ್ಸಸ್ಸು? ಒಳಗೆ ಪ್ರೇಯರ್ ಮಾಡ್ತಾ. ನೀನು ಕೇಳಿದ ಅದೇ ತಾನೇ ಪ್ರೇಯರ್ ಮಾಡೋರು ಬೇಕು ಅಂತ. ಅವಳು ಒಳಗೆ ಮಲಗಿರ್ತಾಳೆ, ನೀನು ಕೂಗದಾಗ ಪ್ರೇಯರ್ ಮಾಡ್ತಾ ಇರ್ತಾಳೆ. ಇಂಥ ಜನ ಇದ್ದಾರ್ರಿ, ನಿಜ. ನಿಮ್ಮ ಮನೆಗಳಲ್ಲಿ ಇರ್ತಾರೆ ನೋಡಿರ್ಬೇಕಾದ್ರೆ. ಅವ್ರು ಪ್ರೇಯರ್ ಮಾಡಲ್ಲ, ಒಳಗೆ ಆರಾಮ ಮಲಗಿರ್ತಾರೆ. ನನಗಿಂಥ ಪಕ್ಕಡ ಗಂಡ ಸಿಕ್ಕವನಲ್ಲ ಅಂತ. ಅವನಿಗೇನು ಗೊತ್ತೇ ಆಗಲ್ಲ ಅಂತ ಎಷ್ಟೋ ಜನ. ಆದರೆ ದೇವರಿಗೆಲ್ಲ ಗೊತ್ತಾಗುತ್ತಮ್ಮ, ಯಾರೇನು ಮಾಡ್ತಾ ಇದ್ದೀರಂತ ದೇವರಿಗೆ ಗೊತ್ತಾಗುತ್ತೆ. ನಾಮ ನಂಬಿಕೆಯಿಂದ ಬಂದಿದ್ದ. ಪ್ರಿಯ ಸಹೋದರ ಸಹೋದರಿ, ಒಂದು ಮನೆಯಲ್ಲಿ ಗಲಾಟೆ ಪ್ರಾರಂಭ ಆಗೋದು ಯಾರಿಂದ? ಯಾರಿಂದ? ಪರೀಕ್ಷೆ ಮಾಡ್ರಿ. ಗಂಡನಿಂದ ಪ್ರಾರಂಭ ಆಗ್ತಾ ಇದೆಯಾ? ಹೆಂಡತಿಯಿಂದ ಪ್ರಾರಂಭ ಆಗ್ತಾ ಇದೆಯಾ? ಮಕ್ಕಳಿಂದ ಪ್ರಾರಂಭ ಆಗ್ತಾ ಇದೆಯಾ? ನಿನ್ನ ಮನೆ ಅನ್ಯರ ಮನೆ ಅಲ್ಲ, ವಿಶ್ವಾಸದ ಮನೆ. ವಿಶ್ವಾಸದ ಮನೆಯಲ್ಲಿ ವಿಶ್ವಾಸಿಯಾಗಿರಬೇಕು, ಅವಿಶ್ವಾಸಿಗಳಾಗಿ ಜೀವಿಸಬಾರದು. ವಿಶ್ವಾಸದ ಮನೆ ಪ್ರಾರ್ಥನೆಯಿಂದ ಕೂಡಿರಬೇಕು, ಪ್ರೀತಿಯಿಂದ ಕೂಡಿರಬೇಕು, ನಂಬಿಕೆಯಿಂದ ಕೂಡಿರಬೇಕು, ನಿರೀಕ್ಷೆಯಿಂದ ಕೂಡಿರಬೇಕು. ಪರಿಸ್ಥಿತಿಯಲ್ಲಿ ಬಿದ್ದೋಗಬಾರ್ದು, ಸ್ಥಿತಿಗತಿಯನ್ನು ನೋಡಿ ಭಯಕ್ಕೊಳಗಾಗಬಾರ್ದು. ಒಂದು ಗಂಡ ಹೆಂಡತಿ ವಾಕ್ ಮಾಡ್ತಾ ಇದ್ರು. ಗಂಡ ತಲೆ ಬಗ್ಗಿಸ್ಕೊಂಡು ಹೋಗ್ತಾ ಇದ್ನಂತೆ. ನೋಡಿ ಸೈತಾನ್ ಹೆಂಗೆ ಪ್ರಾರಂಭ ಮಾಡ್ತಾನೆ ಸಮಸ್ಯೆ ಅಂತ. ಸಮಸ್ಯೆ ಎಲ್ಲಿಂದ ಬರ್ತದೆ ಗೊತ್ತೇ ಆಗಲ್ಲ. ನೀನ್ ಬಿಟ್ಕೊಡುವಾಗ ಆ ಸಮಸ್ಯೆ ದೇವ್ರು ತೆಗಿತಾನೆ. ಎಷ್ಟು ಜನ ಒಪ್ಕೊಳ್ತೀರ? ಗಂಡ ಹೆಂಡತಿ ವಾಕ್ ಮಾಡ್ತಾ ಇದ್ರು. ಹೆಂಡತಿ ಸುಮ್ಮನೆ ಗಂಡನ ನೋಡ್ದು, ಯಾಕೆ ಅವ್ನು ಸುಮ್ಮನೆ ವಾಕ್ ಮಾಡ್ತಾ ಇದ್ದಾನಂತ. ಅವಳಿಗೆ ಸುಮ್ಮನಿರಕ್ಕಾಗಲ್ಲ. ಗಂಡ ವಾಕ್ ಮಾಡೋದನ್ನ ನೋಡ್ದು, ಮುಂದ್ಗಡೆ ಒಂದು ಕತ್ತೆ ನಿಂತಿತ್ತು. ಕತ್ತೆ ಗೊತ್ತಲ್ಲ ಏನದು? ಡಾಂಕಿ, ಹಿಂದಿಲಿ ಗದ. ವಾಕ್ ಮಾಡ್ತಾ 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 ಗಂಡನ ಮುಖ ನೋಡಿದ್ಲು. ಸೈಲೆಂಟ್ ಆಗಿ ವಾಕ್ ಮಾಡ್ತಾನೆ ಪಾಪ ಅವನು. ಇವ್ರು ಸುಮ್ಮನೆ ಇರ್ದಿರ ಮಾತಾಡ್ಸಿದ್ಲು. ಅಲ್ಲಿ ನೋಡ್ರಿ ಮಾವ ಬಂದಿದ್ದಾರೆ ಅಂತ. ಅಲ್ಲಿ ನೋಡ್ರಿ ಮಾವ ಬಂದಿದ್ದಾರೆ ಅಂದ ತಕ್ಷಣ ಇವನಂತಾನೆ ಚೆನ್ನಾಗಿದೆಯಾ ಮಾಮ ಅಂತ. ಅವಾಗ ಇವಳಿಗೆ ಗಲಾಟೆ ಸ್ಟಾರ್ಟ್ ಮಾಡ್ತಾಳೆ. ಕತ್ತೆನ ನಮ್ಮ ಅಪ್ಪನಿಗೆ ಹೇಳಿಬಿಟ್ರ ನೀವು ಅಂತ. ಪ್ರಾರಂಭ ಎಲ್ಲಿಂದ ಪ್ರಾರಂಭ ಆಯಿತು? ಅವಳಿಂದ ಪಾಪ ಬಂತು. ವಿಶ್ವಾಸಿಯೇ, ದೇವರ ಮಾತನ್ನು ಕೇಳುವಾಗ ನೀನು ಬಿಡುಗಡೆ ಆಗ್ತೀಯ. 7ನೇ ದಿನ ದೇವರ ದಿನ. ಆ ದಿನದಲ್ಲಿ ನೀನು ಬರಬೇಕು, ಅವನ ಉಪಕಾರಗಳನ್ನ ಸ್ಮರಿಸಬೇಕು. ರೋಗ ಆಟೋಮೆಟಿಕ್ ಆಗಿ ಹೋಗುತ್ತೆ, ಬಂಧನಗಳು ಬಿಚ್ಚಲ್ಪಡ್ತದೆ. ಆರಾಧನೆಯಲ್ಲಿ ಬಿಚ್ಚಲ್ಪಡದಂತ ಬಂಧನ ಯಾವುದೂ ಇಲ್ಲ. ಪೌಲಶೀಲ ಏನ್ ಮಾಡ್ತಾ ಇದ್ದಾರ್ರಿ? ಸರಮನೆ ಒಳಗಿದ್ರು ಆರಾಧನೆ ಮಾಡ್ತಾ ಇದ್ದಾರಲ್ಲ. ಒಂದು ಕಡೆ ಸಭೆ ಪ್ರಾರ್ಥನೆ ಮಾಡ್ತಾ ಇದೆ, ಇನ್ನೊಂದು ಕಡೆ ನಾಯಕರುಗಳು ಮೌನವಾಗಿ ನಿದ್ರೆ ಮಾಡ್ತಾ ಇಲ್ಲ.
ದೇವರ ವಾಕ್ಯ ಹೇಳ್ತದೆ, ಅಲ್ಲಿ ಏನೋ ನಡೀಲಿಕ್ಕಿದೆ, ಅಲ್ಲಿ ಏನೋ ಬದಲಾವಣೆ ಬರಲಿಕ್ಕಿದೆ, ಅಲ್ಲಿ ರಕ್ಷಣೆ ಹೊಂದಲಿಕ್ಕಿದೆ, ಅಲ್ಲಿ ಸತ್ಯ ದೇವರನ್ನ ತೋರಿಸಲಿಕ್ಕಿದೆ, ಅಲ್ಲಿ ಅದ್ಭುತ ಮಾಡಲಿಕ್ಕಿದೆ, ಅಲ್ಲಿ ದೇವರ ನಾಮ ಮಹಿಮೆ ಹೊಂದಬೇಕಾಗಿದೆ. ಎಲ್ಲರೂ ನೋಡ್ತಾವ್ರೆ, ಇವರಿಬ್ರು ಆರಾಧನೆ ಮಾಡ್ತಾ ಇದ್ದಾರೆ. ಆರಾಧನೆ ಮಾಡುವಾಗ ಭೂಕಂಪ ಆಗುತ್ರಿ, ಸರಪಣಿ ಓಪನ್ ಆಗುತ್ರಿ, ಕಬ್ಬಿಣದ ಬಾಗಿಲು ಓಪನ್ ಆಗುತ್ರಿ. ಪ್ರೀತಿಯ ಸಹೋದರ ಸಹೋದರಿಗೆ, ದೇವರನ್ನ ಆರಾಧನೆ ಮಾಡೋರಿಗೆ ಯಾವ ಬಂಧನವನ್ನು ಕಟ್ಟಾಕಕ್ಕಾಗಲ್ಲ. ಒಂದು ಆಮೇಲೆ ಹೇಳ್ರಿ, ಒಂದು ಆಮೇಲೆ ಹೇಳ್ರಿ. ಎಲೀಷ ಆರಾಧನೆ ಮಾಡೋ ಭಕ್ತನಾಗಿದ್ದ, ದೇವರ ಮಾತನ್ನ ಕೇಳೋ ಭಕ್ತನಾಗಿದ್ದ, ದೇವರಿಗೆ ವಿಧೇಯನಾಗಿದ್ದ. ಅವನೆಂತ ಪವರ್ಫುಲ್ ಅಂದ್ರೆ, ಅವನ ಕಣ್ಣು ಯಾರ ಮೇಲೆ ಇತ್ರಿ? ಅವನ ಕಣ್ಣು ಹೆಣ್ಣಿನ ಮೇಲಿಲ್ಲ, ಅವನ ಕಣ್ಣು ವಸ್ತು ಮೇಲಿಲ್ಲ, ಅವನ ಕಣ್ಣು ಮಣ್ಣು ಮೇಲಿಲ್ಲ, ಅವನ ಕಣ್ಣು ಬಂಗಾರದ ಮೇಲಿಲ್ಲ. ಅವನ ಕಣ್ಣು ಅವನ ಲೀಡರ್ ಎಲಿಯನ ಮೇಲಿತ್ತಂತ. ಹಲ್ಲೆಲೂಯ. ನಮ್ಮ ಕಣ್ಣು ಯಾರ ಮೇಲೆ ಇರಬೇಕು? ಒಂದು ಫಿಲಂ ಬಂದಿದೆ ನೋಡಿ, ಯಾವ ಕಣ್ಣು ಯಾರ ಮೇಲೆ? ಅದು ಬೇಡ. ನಮ್ಮ ಕಣ್ಣು ಯಾರ ಮೇಲೆ ಇರ್ಬೇಕ್ರಿ? ಸತ್ರು 3 ವಿಷಯದಲ್ಲಿ ಜನನ ಬೀಳಿಸ್ತಾನೆ. ಯಾವ್ದ್ಯಾವ್ದು? ಹೆಣ್ಣು, ಹೊಣ್ಣು, ಮಣ್ಣು. ಆ 3ನ್ನ ತಂದು ವಾಸನೆ ತೋರಿಸಿ ಹೋಗ್ತಾರೆ. ಹೆಣ್ಮಕ್ಳು ಗಂಡಸತ್ರ ಜಗಳ ಮಾಡ್ತಾರೆ. 1 ಗ್ರಾಮ್ ಮೂಗುಬಟ್ಟು ಹಾಕಿದೆ ಅಂತ ಅವನು ಸಾಲ ಮಾಡಿ ಸತ್ತೋಗ್ಬಿಡ್ತಾನೆ. ಕ್ರಿಸ್ಮಸ್ ಬಂದ್ರೆ ಸೀರೆ ತಕ್ಕೊಡ್ಬೇಕು, ರೇಷ್ಮೆದು. ತಕ್ಕೊಟ್ಟಿಲ್ಲ ಅಂದ್ರೆ ನೀನು ಒಬ್ಬ ಗಂಡಸ ಅನ್ಬಿಡ್ತಾಳು. ಒಂದು ಸೀರೆಗೆ ಗಂಡಸ ಅನ್ಬಿಡ್ತಾಳು. ಅವನ ಸೀರೆಗೋಸ್ಕರ ಗಂಡಸ್ತರ ಹೋಗಿ ಸಾಲ ಮಾಡಿ ತಂದು ಕೊಟ್ಟಿರ್ತಾನೆ. ಸಾಲದವ್ನ ಮನೆಗೆ ಬಂದಾಗ ಇವಳೇ ಹೆಂಗ್ಸ್ ಹೇಳೋದು, ನಮ್ಮ ಗಂಡ ಇಲ್ಲ ಅಂತ ಅವ್ನ ಮನುಷ್ಯದ ಕೆಳಗಿರ್ತಾನೆ. ಇದು ನಮ್ಮ ಬರ ಮಾಡ್ಕೊಂಡಿದ್ದು ಯಾರು? ಯೇಸುನ. ನೀನು ಕಾಯಬೇಕು, ನಂಬಿಕೆಯಿಂದ ಕಾಯುವಾಗ ನಿನಗೆ ಬೇಕಾಗಿದ್ದ ಡೋರ್ನ ದೇವರು ಓಪನ್ ಮಾಡ್ತಾರೆ. ನಾವು ನಂಬಿಕೆಯಿಂದ ಕಾಯಲ್ಲ, ನೀನು ಕಾಯುವಾಗ ದೇವ್ರ ಕಾರ್ಯ ಮಾಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾಮಾನ್ ಎಲೀಷನ ಬಳಿಗೆ ಬಂದು ನಿಂತ್ಕೊಳ್ತಾನೆ. ಎಲೀಷ ಹೇಳ್ತಾನೆ, ನೀನೇನ ನಾಮಾನ್? ಅರಾಮ್ಯರ ಅರಸನು ಕಳಿಸಿದ್ದು ನಿನ್ನನ್ನ, ನಿನ್ನ ರೋಗ ಏನ್? ಇವತ್ತು ಯೇಸುವನ್ನ ನೀನು ನಂಬೋದಾದ್ರೆ ನಿನ್ನ ರೋಗಕ್ಕೆ ಪರಿಹಾರ ಸಿಗುತ್ತೆ. ನೀನ್ ನಂಬಿಕೆ ಇಡ್ತೀಯಾ? ಅವನ ಗುರುಗಳೇ ನನ್ನ ನಂಬಿಕೆ ಇಡ್ತೀನಿ ಅಂತ. ಆಗ ಎಲೀಷ ಹೇಳ್ತಾನೆ, ನಾಮಾನ್ ಯೋರ್ದಾನ್ ಒಳಗೆ ಹೋಗು, 7 ಸಲ ನೀನು ಮುಳುಗಿ ಎದ್ದು. ನೀನು ಯಾವಾಗ ಮುಳುಗ್ತೀಯೋ, ಯಾವಾಗ ಎದ್ದೇಳ್ತೀಯೋ, ನಿನ್ನ ನಂಬಿಕೆ, ನಿನ್ನ ವಿಧೇಯತೆ, ನಿನ್ನ ಪ್ರಾರ್ಥನೆಗೆ ಸದುತ್ತರ ನಮ್ಮ ದೇವರು ಕೊಡ್ಲಿಕ್ಕಿದ್ದಾನೆ. ಎಲೀಷ ತನ್ನ ಮಾತನ್ನು ಹೇಳಿ ಮುಗಿಸ್ಬಿಟ್ಟ. ನಾಮಾನಿಗೆ ಒಂದೇ ಕನ್ಫ್ಯೂಷನ್, ನಾನು ಒಪ್ಕೊಳ್ಬೇಕಾ ಬೇಡವಾ? ಇವನೇನು ಹುಚ್ಚಂತರ, ನೀ ನದಿಲೋಗಿ ಒಳಗೋಗಿ ಮುಳುಗು ಅಂತ ಹೇಳ್ತಾ ಇದ್ದಾನಲ್ಲ. ಇಂಥ ಒಳಗಳು ನಮ್ಮ ಊರಲ್ಲಿ ಬಹಳ ಇತ್ತು. ಆ ನಾಮಾನ್ ಶಿಷ್ಯ ಹೇಳ್ತಾನೆ, ಗುರುಗಳೇ ಅವನ್ ಮಹಾನ್ ಏನು ಹೇಳ್ಬಿಟ್ಟಿದ್ದಾನೆ, 7 ಸಲ ಮುಳುಗಿದ್ರು ಸಾಕು, ಅದೊಂದು ಲಾಸ್ಟ್ ಪ್ರಯತ್ನ ಮಾಡಿಬಿಡೋಣ. ಪ್ರಯತ್ನ ಮಾತ್ರ ಬಿಡಬೇಡ್ರಿ. ಪ್ರಯತ್ನ ಬಿಟ್ಟರೆ ಪರಲೋಕಕ್ಕೆ ಹೋಗಲ್ಲ. ಪ್ರಯತ್ನ ಮಾಡ್ತಾನೆ ಇದ್ರೆ ಫಲ ದೇವ್ರು ಕೊಡ್ತಾನೆ. ಪ್ರಯಾಸ ಮಾಡ್ದಿರ ನೀವು ಸುಮ್ಮನೆ ಕೂತ್ಕೊಂಡ್ರೆ ಕಾಂಚೀಪುರಂಗೆ ಹೋಗಿ ಕಾಲಲ್ಲಿ ಆಡಿಸಿದ್ರೆ ದುಡ್ಡು ಬರ್ತದೆ? ಬರ್ತೇನ್ರಿ? ಕಾಲುಗಳೆಲ್ಲ ದಪ್ಪ ಆಗೋಗ್ಬಿಡ್ತದೆ, ಏನು ಬರಲ್ಲ. ಪ್ರಯತ್ನ ಮಾಡಿದ್ರೆ ನಿಮಗೆ ಫಲ ಬರ್ತದೆ. 2 ಕಪ್ಪೆ ಹಾಲಿನ ಬೋಲ್ನಲ್ಲಿ ಬಿದ್ದೋಗ್ಬಿಡ್ತಂತೆ. ಹಾಲು ತುಂಬಲ್ಪಟ್ಟಂತ ಬೋಲ್ನಲ್ಲಿ 2 ಕಪ್ಪೆ ಬಿದ್ದೋಗ್ಬಿಡ್ತು. ಮೇಲೆ ಬರಕ್ಕೆ ಆಗ್ತಾ ಇಲ್ಲ ಅವಕ್ಕೆ. ಅದಕ್ಕೆ 1 ಕಪ್ಪೆ ಆಗುತ್ತಂತೆ, ನಾವು ಸಾಯೋದು ಗ್ಯಾರಂಟಿ, ಮೇಲ್ ಬರಕ್ಕೆ ಆಗಲ್ಲ, ನಾನು ಸತ್ತೋಗ್ಬಿಡ್ತೀನಿ ಅಂತ ಹೇಳಿ 1 ಕಪ್ಪೆ ಸತ್ತೋಗ್ಬಿಡ್ತಂತೆ. ಇನ್ನೊಂದು ಕಪ್ಪೆ ಸಾಯೋದು ನಿಶ್ಚಯ, ಪ್ರಯತ್ನ ಯಾಕೆ ಬಿಡಬೇಕು? ಪ್ರಯತ್ನ ಮಾಡೋಣಂತ ಆ ಬೋಲ್ನಲ್ಲಿ ಹಾಲಲ್ಲಿ ಬಿದ್ದಿತ್ತಲ್ಲ, ಅದು ಸ್ವಿಮ್ಮಿಂಗ್ ಮಾಡ್ತಾನೆ ಇತ್ತಂತೆ. ಅರ್ಥ ಆಗುತ್ತಾ? ಆ ಹಾಲಿನಲ್ಲಿ
ತಪ್ಪ 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 ಅಂತ ಕಾಲನ್ನ ಆಡಿಸ್ಕೊಂಡೇ ಇತ್ತಂತೆ. ಸಾಯೋವರೆಗೂ ಆಡಿಸಿ ಬಿಡೋಣ ಅಂತ. ಹಾಲು ಹೋಗಿ ಮೊಸರಾಗ್ಬಿಡ್ತಂತೆ. ಮೊಸರು ಗಟ್ಟಿ ಆಗ್ಬಿಡ್ತಂತೆ. ಗಟ್ಟಿ ಆಗಿದ ಕೂಡಲೇ ಆ ಬೋಲಿಂದ ಆಚೆ ಬಂದ್ಬಿಡ್ತಂತೆ. ಒಂದು ಅಲ್ಲೇನು ಹೇಳ್ರಿ, ಅರ್ಥ ಆಯ್ತು? ಪ್ರಯತ್ನ ಬಿಡ್ಲಿಲ್ಲ. ಅದು ಸಾಯದ ನಿಶ್ಚಯ. ಪ್ರಯತ್ನ ನಿಲ್ಲಿಸಿದ್ರ ಅದು ಒಡೆಯಲ್ಪಟ್ಟ ನಿಮಿತ್ತ ಹಾಲೋಗಿ ಮೊಸರಾಗಿ, ಮೊಸರು ಗಟ್ಟಿಯಾಗಿ ಇದ್ರ ಜೀವ ಬದುಕೊಂಡ್ಬಿಡ್ತಂತೆ. ಹಾಗಾದ್ರೆ ನಾವು ಪ್ರಯತ್ನ ಪಡುವಾಗ, ಪ್ರಯಾಸ ಪಡುವಾಗ, ನೀವು ಪಡುವ ಪ್ರಯಾಸ ವ್ಯರ್ಥ ಆಗೋದಿಲ್ಲ ಅಂತ ದೇವರ ವಾಕ್ಯ ಹೇಳ್ತದೆ. ಅದು ಯಾವುದರಲ್ಲಿ? ಲೋಕದಲ್ಲಿ ಪಡುವ ಪ್ರಯಾಸಕ್ಕೆ ಫಲ ಅಲ್ಲ, ಕ್ರಿಸ್ತೇಶುವಿನಲ್ಲಿ ಪಡುವಂತ ಪ್ರಯಾಸಕ್ಕೆ ಫಲ ನಿಶ್ಚಯವಾಗಿ ಉಂಟು. ಒಂದು ಆಮೇಲೆ ಹೇಳ್ರಿ. ಬೆಳಿಗ್ಗೆ ಡ್ಯೂಟಿ, ರಾತ್ರಿ ಡ್ಯೂಟಿ ಎಲ್ಲ ಮಾಡ್ಕೊಂಡು ಹಣ ಕೂಡಿಸ್ಕೊಂಡು ಇವನ್ ಸುಖ ಅನುಭವಿಸೋರಿಗೆ ಅವ್ನ ಕೈ ಕಾಲಿಗೆ ಶಕ್ತಿ ಇರಲ್ಲ. ಅದಕ್ಕೆ ಪ್ರಯಾಸಕ್ಕೆ ಫಲ ಅಂತ ಹೇಳಲಿಲ್ಲ. ಕ್ರಿಸ್ತನಲ್ಲಿ ಪಡುವ ಪ್ರಯಾಸಕ್ಕೆ ಫಲ ಉಂಟಂತೆ. ಆರಾಧನೆಗೆ ಬರೋದು ತಪ್ಪಿಸ್ಬೇಡ್ರಿ, ಸೇವೆ ಮಾಡೋದು ತಪ್ಪಿಸ್ಬೇಡ್ರಿ, ಸುವಾರ್ತೆ ಹೇಳೋದು ತಪ್ಪಿಸ್ಬೇಡ್ರಿ, ಪ್ರಾರ್ಥನೆ ಮಾಡೋದು ತಪ್ಪಿಸ್ಬೇಡ್ರಿ, ಮನೆಯಲ್ಲಿ ಕುಟುಂಬದ ಪ್ರಾರ್ಥನೆ ಮಾಡೋದು ತಪ್ಪಿಸ್ಬೇಡ್ರಿ, ವೈಯಕ್ತಿಕ ಪ್ರಾರ್ಥನೆ ತಪ್ಪಿಸ್ಬೇಡ್ರಿ, ಅನ್ಯ ಜನಗಳ ಮಧ್ಯದಲ್ಲಿ ಪ್ರಾರ್ಥನೆ ಸುವಾರ್ತೆ ಹೇಳೋದು ತಪ್ಪಿಸ್ಬೇಡ್ರಿ. ಎಷ್ಟು ಲೋಕದ ಕೆಲಸ ಮಾಡ್ತಿರೋ ಅದಕ್ಕೆ ಡಬಲ್ ಆಗಿ ಆಕ್ಚುಲಿ ದೇವರ ರಾಜ್ಯದ ಕೆಲಸ ಮಾಡಬೇಕು. ಅವನು ಲೋಕದವನು ಡ್ಯೂಟಿ ಮಾಡಿದ್ರೆ ನಿಮ್ಗೆ ಓಟಿ ಮಾಡಿದ್ರೆ ದುಡ್ಡು ಕೊಡ್ತಾನ್ರಿ. ಅದು ದೇವರು ನಿಮ್ಗೆ ನಿತ್ಯ ಜೀವನ ಕೊಡ್ತಾನೆ. ಅವನೇನ ಜೀವ ತೆಗೆದ್ರೆ ಮಾಡ್ತೀರಾ ನೀವು? ಓವರ್ ಡ್ಯೂಟಿ ಮಾಡ್ತೀರಾ? ಮಾಡೋಕ್ಕಾಗೋದೇ ಇಲ್ಲ. ಆದ ಕಾರಣ ನಿಜವಾಗ್ಲೂ ನಾವೆಲ್ಲಿ ಹೋಗಿ ಸೇರ್ಕೊಬೇಕಾಗಿರೋದು ಪರಲೋಕ ರಾಜ್ಯಕ್ಕೆ. ಅದನ್ನು ನಾವು ದೃಷ್ಟಿ ಇಟ್ಕೊಳ್ಬೇಕು. ಎಲಿಯನ ಮೇಲೆ ಒಂದು ಕಣ್ಣಿಟ್ಟಿದ್ದ. ದೇವರೇ ನೀನು ಕೊಟ್ಟರೆ ನನ್ನ ಗುರುಗಿದೆಯಲ್ಲ ಆ ಅಭಿಷೇಕ ಒಂದಲ್ಲ ಎರಡು ಬೇಕು. ಒಂದವ್ರು ಆಮೇಲೆ ಹೇಳ್ಬೇಕಾಗಿತ್ತು. ನಮ್ಮ ಜನದ್ದು ಅದೇ ಕೊರತೆ. ಯಾವಾಗ ಆಮೇಲೆ ಯಾವಾಗ ಅಲ್ಲೆಲ್ಲೋ ಗೊತ್ತಿಲ್ಲ. ನೀವು ಇದನ್ನ ಇಬ್ಬರು ಕರೆಕ್ಟಾಗಿ ಕಲ್ತ್ಕೊಳ್ರಿ, ಕ್ಲೀನಾಗಿ ಮೇಲೆ ಹೋಗ್ತೀರಿ. ಹಲ್ಲೆಲೂಯಾ. ನಾಮನೇ ಎಲೀಷಾ ಏನ್ ಹೇಳ್ತಾನೆ? ಆ ಒಳಲೋಗು 7 ಸಾರಿ ಮುಳುಗು. ಪ್ರಿಯ ಸಹೋದರಿಯೇ, ದೇವರ ಮಾತನ್ನ ಶ್ರದ್ಧೆಯಿಂದ ಯಾರು ಕೇಳ್ತಾರೋ ಅವರನ್ನ ನಾನು ಆಶೀರ್ವದಿಸ್ತೇನೆ ಅಂತ ದೇವರ ವಾಕ್ಯ ಹೇಳ್ತದೆ. ಧರ್ಮೋಪದೇಶ ಕಾಂಡ 28 ಆಶೀರ್ವಾದದ ವಚನಗಳು. ಅದರ ಒಂದು ಕಟ್ಟಳೆ ಕೊಟ್ಟವನೇ, ನನ್ನ ಆಜ್ಞೆಯನ್ನ ಯಾರು ಕೈಗೊಂಡು ನಡೀತಾರೋ ಅವರಿಗೆ ಈ ಆಶೀರ್ವಾದಗಳನ್ನ ನಾನು ಪ್ರಾಪ್ತ ಮಾಡ್ತೇನೆ. ಡಿಸ್ಕೋ ಡ್ಯಾನ್ಸ್ಗೆ ಹೋಗಿ ಬಂದವ್ರಿಗೆಲ್ಲ ಆಶೀರ್ವಾದ ಬರ್ತದ? ಎಷ್ಟೋ ಸಭೆಗಳು ಡಿಸ್ಕೋ ಡ್ಯಾನ್ಸ್ ಆಗ್ಬಿಟ್ಟಿದೆ. ಅವನು ಫಿಲಮಿಗೆ ಮ್ಯೂಸಿಕ್ ಕೊಟ್ಟಿರ್ತಾನೆ, ಇವನು ಚರ್ಚಲ್ಲಿ ಹಾಡಿಗೆ ಮ್ಯೂಸಿಕ್ ಕೊಟ್ಟಿರ್ತಾನೆ. ಅವನು ಫಿಲಮಲ್ಲಿ ಹಾಡು ಹೇಳ್ತಾ ಇರ್ತಾನೆ, ಡ್ಯಾನ್ಸ್ ಆಡ್ತಾ ಇರ್ತಾನೆ. ಇವನು ಚರ್ಚಲ್ಲಿ ಇರ್ತಾನೆ, ಡ್ಯಾನ್ಸ್ ಇಲ್ಲ ಅಂದರೆ ನಿಮ್ಮ ಚರ್ಚಲ್ಲಿ ಡ್ಯಾನ್ಸ್ ಇದೆ ಅಂತ ಕೇಳ್ತಾರೆ. ಅವನಲ್ಲೋ ಕುಡಿಯೋಕ್ಕೆ ಹೋಗೋ ಇಲ್ಲಿ ಬಂದು ಕುಡಿತಾ ಇರ್ತಾನೆ. ಪ್ರಿಯ ಸಹೋದರಿಯೇ, ದಾವಿದು ಕುಡ್ದ ಅಂತ ಬರ್ದು ತಪ್ಪು ಮಾಡಿಬಿಟ್ಟ. ಯೇಸು ಎಷ್ಟು ಆರಾಧನೆಗೆ ಹೋಗೋನು, ಎಲ್ಲಾದರೂ ಡ್ಯಾನ್ಸ್ ಆಡೋನ. ಮತ್ತು ಇವ್ರು ಯಾಕೆ ಕುಣಿತಾರೆ? ನಿಜವಾಗ್ಲೂ ದಾವಿದ್ ಆತ್ಮಪರವಶನಾಗಿ ಕುಣಿದ. ಇವತ್ತು ಪಾಸ್ಟ್ರುಗಳು ಅಣ್ಣಮುಲ್ ಡ್ಯಾನ್ಸ್ ಆಡ್ತಾವ್ರು, ಗಣೇಶನ ಮುಂದೆ ಕುಣ್ದಂಗೆ ಕುಣಿತಾವ್ರಿ ಇವರು. ಅದನ್ನ ನಾನು ಹೆಂಗ್ರಿ ಅಕ್ಸೆಪ್ಟ್ ಮಾಡ್ಕೊಳ್ಳಿ? ಪರಲೋಕ ಅಷ್ಟು ಕಂಡಮ್ ಆಗೈತಾ? ಹೇಳ್ರಿ. ಬೈಬಲ್ ಹೇಳ್ತದೆ, ಸರ್ವಶಕ್ತನಾದ ದೇವರನ್ನ ಆರಾಧನೆ ಮಾಡುವಂತ ದೂತರು, ಆ ಏಂಜಲ್ಸ್, 6 ರೆಕ್ಕೆಗಳುಳ್ಳ ಏಂಜಲ್, 2 ರೆಕ್ಕೆಯನ್ನ ಮುಖ ಮುಚ್ಕೊಂಡಿದೆ, ಇನ್ನೆರಡು ರೆಕ್ಕೆ ಕಾಲನ್ನು ಮುಚ್ಕೊಂಡಿದೆ. ಮಧ್ಯ ಇರುವಂತ ರೆಕ್ಕೆ ನಾನ್ ಸ್ಟಾಪ್ ಹಗಲು ರಾತ್ರಿ ಅಂದಿರ ದೇವಾದಿ ದೇವನನ್ನು ಘನಪಡಿಸ್ತಾ ಇದೆ. ಹಾಗಾದ್ರೆ ಆ ಜಾಗಕ್ಕೆ ಕರ್ಕೊಂಡು ಹೋಗೋ ನಾವು ಇಲ್ಲಿ ತಕತೈ 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 ಅಂತ ಕುಣಿದ ತಕ್ಷಣ ಬಾರಮ್ಮ ಅಂತ ಕರ್ಕೊಂತಾನ? ಆರಾಧನೆಯಲ್ಲಿ ಪರವಶರಾಗಬೇಕಂತೆ. ಆರಾಧನೆ ಮಾಡುವಾಗ ನಮ್ಮ ಸ್ಪಿರಿಟ್ ಒಡೆಯಲ್ಪಡಬೇಕು. ಆತ್ಮ ಭಾರವುಳ್ಳವರಾಗಿ ಕಣ್ಣೀರು ಹಾಕಬೇಕು. ದೇವರ ವಾಕ್ಯ ಹೇಳ್ತದೆ, ಆ ಫೀಲ್ ಬಿಡುಗಡೆಯನ್ನು ಕೊಂಡು ತರ್ತದೆ. ದೇವರ ವಾಕ್ಯ ಹೇಳ್ತದೆ,
ಎಲೀಷಾ ಎಲಿಯನ ಮೇಲಿಟ್ಟಂತ ಆ ದೃಷ್ಟಿಯ ನಿಮಿತ್ತವಾಗಿ ದೇವರ ವಾಕ್ಯ ಹೇಳ್ತದೆ, ಎಲಿಯನಿಗೆ ಅವನು ಕೇಳ್ತಾನೆ, ಗುರುವೇ ನೀನು ನನಗೇನಾದ್ರೂ ಕೊಡೋದಾದ್ರೆ ನಿನ್ನ ಮೇಲಿರತಕ್ಕ ಅಭಿಷೇಕ ಒಂದಲ್ಲ ಎರಡರಷ್ಟಾಗಿಬೇಕು. ನೀವು ದೇವ್ರ ಮನೆಗೆ ಬಂದು ಕೇಳೋದಾದ್ರೆ ಆ ಪರಿಶುದ್ಧಾತ್ಮನ ಕಾರ್ಯಗಳನ್ನ ಕೇಳಬೇಕು. ಜಗಳ ಮಾಡೋರಿಗೆಲ್ಲ ಕೊಡಲ್ಲ, ಚಾಡಿ ಹೇಳೋರಿಗೆಲ್ಲ ಕೊಡಲ್ಲ, ಹೊಟ್ಟೆ ಕಿಚ್ಚು ಪಡೋರಿಗೆ ಕೊಡಲ್ಲ, ಸಂದೇಹ ಪಡೋರಿಗೆ ಕೊಡಲ್ಲ, ಲೋಕದಲ್ಲೊಂದು ಪರಲೋಕದಲ್ಲೊಂದು ಕಾಲಿಟ್ಕೊಳ್ಳೋರಿಗೆ ಕೊಡಲ್ಲ, ಲೋಕದವನಿಗೂ ಅಡ್ಡು ಬಿದ್ದು ಪರಲೋಕದವನಿಗೂ ಅಡ್ಡು ಬೀಳೋನಿಗೆ ಕೊಡಲ್ಲ, ಲೋಕದವ್ರ ಜೊತೆ ಇಜ್ಜೋಡಾಗೋವನಿಗೆ ಕೊಡಲ್ಲ. ಒಂದು ವೇಳೆ ಇದ್ರೂ ನಿಮ್ಮನ್ನು ನೀವು ಕನ್ಫರ್ಮ್ ಮಾಡಿಕೊಡ್ಬೇಕು. ಪ್ರಿಯ ಸಹೋದರಿ, ದೇವರಲ್ಲಿ ನಿಂತಿರುವಂತ ನಾವು ದೇವರ ಮಾತನ್ನು ಕೇಳ್ತಾ ಇದ್ದೇವಾ? ಸಬ್ಬತ್ ದಿನದ ಒಡೆಯನ್ನು ಮೆಚ್ಚುವ ರೀತಿಯಲ್ಲಿ ನಡೀತಾ ಇದ್ದೇವಾ? ನನ್ನ ಒಳಗೆ ಸರ್ವಶಕ್ತನಾದ ದೇವರಿದ್ದಾನ? ನನ್ನ ಪ್ರಾರ್ಥನೆಗಳಿಗೆ ಉತ್ತರ ಸಿಗ್ತಾ ಇದೆಯಾ? ನನ್ನ ಆರಾಧನೆಯಲ್ಲಿ ದೇವರು ಮೆಚ್ಚುತ್ತಾ ಇದ್ದಾನ? ಆರಾಧನೆಯ ಮೂಲಕ ದೇವರನ್ನ ಮಹಿಮೆ ಪಡಿಸ್ತಾ ಇದ್ದೇನಾ? ಎಲೀಷಾ 2 ವರ್ಷ ಅಭಿಷೇಕವನ್ನು ಹೊಂದೋದಕ್ಕೆ ಅವನೊಂದು ಆಜ್ಞೆ ಕೇಳ್ಕೊಳ್ತಾನೆ. ಎಲ್ಲಿ ಹೇಳ್ತಾನೆ, ಕೇಳಬಾರ್ದು ನೀನು ಕೇಳಿಬಿಟ್ಟಿದ್ಯಾ, ಆದರೂ ಅದು ನನ್ನ ಕೈಯಲ್ಲಿಲ್ಲ, ದೇವರ ಕೈಯಲ್ಲಿದೆ. ನಾನು ಕಣ್ಮರೆಯಾಗುವಾಗ, ನಾನು ರ್ಯಾಪ್ಚರ್ ಆಗುವಾಗ, ನಾನು ಮಾಯವಾಗಿ ಹೋಗುವಾಗ ನನ್ನನ್ನ ನಿನ್ನ ಕಣ್ಣುಗಳು ನೋಡಿದ್ದೆ ಆದಲ್ಲೇ ನನ್ನ ಮೇಲೆ ಒಂದು ಅಭಿಷೇಕ. ಒಂದಲ್ಲೇಲೇ ಹೇಳ್ರಿ. ಸರ್ವಶಕ್ತನಾದ ಯೇಸು ಎಲಿಯನೇ ಎಲೀಷನಿಗೆ ಅನಾಯಿಂಟಿಂಗ್ ಕೊಟ್ಟುಬಿಟ್ಟ ಅಂತ ಅಡ್ವಾನ್ಸ್ ಆಗಿ ಯೇಸು ಹೇಳ್ತಾನೆ, ನನ್ನ ಹಿಂದೆ ನಿಮ್ಮ ಶಿಲುಬೆ ಹೊತ್ತುಕೊಂಡು ಬರೋರೇ ಭಯ ಪಡಬೇಡ್ರಿ, ನಾನೇನು ಮಾಡಿದ್ದೀನೋ ಅದಕ್ಕೆ 2ರಷ್ಟು ನೀವು ಮಾಡ್ತೀರ. ಹಲ್ಲೆಲೂಯಾ. ನೀವು ಅಪ್ಲಿಕೇಶನ್ ಹಾಕಿದ್ರಾ? ಎಲೀಷನ್ ತರ ನೀವೇನಾದ್ರು ಕೇಳಿದ್ರಾ? ಕೇಳಿದನೆ ಯೇಸು ಕೊಟ್ಟಿದ್ದಾನೆ. ಕೇಳಿದನೆ ಯೇಸು ಅಭಿಷೇಕ ಕೊಟ್ಟಿದ್ದಾನೆ. ನನ್ನ ನಾಮದಲ್ಲಿ ಏನು ಬೇಕಾದ್ರೂ ಬೇಡಿಕೊಳ್ಳ್ರಿ, ಅದು ಬಿಡುಗಡೆ ಆಗುತ್ತೆ. ಕೇಳುವಂತವನು ಹೊಂದಿಕೊಳ್ತಾನೆ, ನಂಬುವವನಿಗೆ ಸಾಧ್ಯ. ಮಾರ್ತಳೆ, ಮರಿಯಳೇ, ನಿಮ್ಮ ಮನೆಗೆ ಅಷ್ಟು ಸಲ ಬಂದ್ರು, ಅಂತ ಅದ್ಭುತಗಳನ್ನು ಕಂಡ್ರು, ನನ್ನ ಬಗ್ಗೆ ತಿಳಿದಿದ್ರು, ನನ್ನ ಮಹಿಮೆ ಕಂಡಿದ್ರು, ಅಪನಂಬಿಗಸ್ತರಾಗಿದ್ದೀರಲ್ಲ. ಇವತ್ತು ಹೇಳ್ತೀನಿ ಕೇಳ್ರಿ, ಈ ಗಳಿಗೆಯಲ್ಲೂ ನೀವು ನಂಬಿದ್ರೆ ದೇವರ ಮಹಿಮೆಯನ್ನು ಕಾಣ್ತೀರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಅದ್ಭುತ ಮಾಡಕ್ಕೆ ಅಂತಾನೆ ಟೈಮ್ ಫಿಕ್ಸ್ ಮಾಡಿಲ್ರಿ. ಬೆಳಗ್ಗೆ ಆಗಿರಲಿ, ಮಧ್ಯಾಹ್ನ ಆಗಿರಲಿ, ಸಂಜೆ ಆಗಿರಲಿ, ರಾತ್ರಿ ಆಗಿರಲಿ, ಮಧ್ಯರಾತ್ರಿ ಆಗಿರಲಿ, ಯಾವ ಪರಿಸ್ಥಿತಿ ಆಗಿರಲಿ, ಸ್ವಾಮಿನ ಕೂಗು, ಆವಾಗಲೇ ಬಿಡುಗಡೆ. ಹಲ್ಲೆಲೂಯಾ. ಎಲೀಷಾ ಹೇಳಿದ ಮಾತು ನಾಮಾನ್ ಕೇಳಿದ್ದಾನೆ, 7 ಸಲ ಮುಳುಗಿದ್ದಾನೆ. ದೇವರ ವಾಕ್ಯ ಹೇಳ್ತದೆ, ನಾವಿವತ್ತು ದೇವರ ಸರ್ವಶಕ್ತನಾದ ಯೇಸುವಿನ ಪರಿಚಯ ಪಡಿಸುವಾಗ ಯಾರೆಲ್ಲ ನಂಬಿಕೆಯಿಂದ ಬರ್ತದೋ ನಿನ್ನನ್ನು ದೇವರು ಡಿಗ್ರೇಡ್ ಮಾಡೋದಿಲ್ಲ, ನಿನ್ನನ್ನು ದೇವರು ಕುಗ್ಗಿಸೋದಿಲ್ಲ, ನಿನ್ನ ನಂಬಿಕೆಯನ್ನು ಅಪನಂಬಿಕೆ ಪಡಿಸೋದಿಲ್ಲ. ನನ್ನ ಮಗಳು ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿ ಕಳಿಸಿದಾಳಲ್ಲ, ನನ್ನ ಮೇಲೆ ನಂಬಿಕೆ ಇಟ್ಟು ಕಳಿಸಿದಾಳಲ್ಲ, ನನ್ನ ಮೇಲೆ ವಿಶ್ವಾಸ ಇಟ್ಟು ಕಳಿಸಿದಾಳಲ್ಲ, ಬಂದವನ್ನು ನಂಬೋದಾದ್ರೆ ಅವನು ಬಿಡುಗಡೆ ಹೊಂದ್ಕೊಳ್ತಾನೆ. ಆ ಸಣ್ಣ ಬಾಲಕಿ ಸೇನಾಪತಿ ಹೆಂಡತಿಗೆ ಹೇಳಿದ್ಲು, ಸೇನಾಪತಿ ಅರಾಮದ ಅರಸನಿಗೆ ಹೇಳ್ದ, ಅರಾಮದ ಅರಸ ಲೆಟ್ರು ಬರ್ದ, ಲೆಟ್ರು ತಗೊಂಡು ಓದ್ದವನು ಇಸ್ರಾಯೇಲ್ ಅರಸ ಗೋಳಾಡಿದ್ದಾನೆ. ಇಸ್ರಾಯೇಲ್ ರಾಜ್ಯದಲ್ಲಿದ್ದಂಥ ದೇವರ ಮನುಷ್ಯ ಕರಕಳಿಸ್ತಾನೆ. ಇವತ್ತು ಆ ಮನುಷ್ಯ ಹೇಳೋ ಮಾತನ್ನ ಕೇಳುವಂತ ನಾಮಾನ್ ಆರೋಗ್ಯ ಹೊಂದ್ಕೊಂಡಿದ್ದಾನೆ, ಅವನ ಪರಿಸ್ಥಿತಿ ಮಾರ್ಪಟ್ಟಿದೆ. ಆದರೆ ಅವನು ತಂದಂತ ಉಡುಗೊರೆಯನ್ನ ಅವನು ತಂದು ಎಲೀಷನ ಮುಂದೆ ಸಮರ್ಪಣೆ ಮಾಡುವಾಗ ಆ ಎಲೀಷ ಹೇಳ್ತಾನೆ, ಐ ಆಮ್ ಸಾರಿ, ನಾನಿದೆಲ್ಲ ತೆಗೆದುಕೊಳ್ಳೋದಿಲ್ಲ, ನನ್ನ ದೇವರ ಮೇಲೆ ನಂಬಿಕೆ ಇಟ್ಟೆ, ಉಚಿತವಾಗಿ ಹೊಂದಿಕೊಂಡಿದ್ಯಾ, ಹೋಗ್ ಅವನ ನಾಮವನ್ನು ಸ್ಮರಿಸು, ಇರೋ ದಿನದ ತನಕ ಅವನಿಗಾಗಿ ನೀನ್ ಸಾಕ್ಷಿಯಾಗಿರು, ಜೀವ ಇರುವ ದಿನದ ತನಕ ಅವನಿಗೆ ಪರಿಶುದ್ಧನಾಗಿ, ನೀತಿವಂತನಾಗಿ, ಯಥಾರ್ಥವನಾಗಿ, ಸಾಕ್ಷಿ ನುಡಿಯತಕ್ಕವನಾಗಿ ಜೀವಿಸು. ಎಂತ ಒಂದು ಪವರ್ಫುಲ್ ಭಕ್ತನ ಜೊತೆ ಇದ್ದಂತ ಗೆಹಜಿ ಅನ್ಯಾಯವಾಗಿ ತನ್ನ ಜೀವ ಕಳ್ಕೊಂಡ್ಬಿಡ್ತಾನೆ. ದೇವರ ವಾಕ್ಯ ಹೇಳ್ತದೆ, ಬಿಡುಗಡೆಗೆ ಆಹ್ವಾನ ಕೊಟ್ಟಂತ ಎಲೀಷನು
ಆ ಉಡುಗೊರೆಗಳನ್ನ ಸ್ವೀಕಾರ ಮಾಡುವುದಿಲ್ಲ. ಅವನ ಜೊತೆಲೇ ಇದ್ದಂತೆ ಗೇಹಜಿ ಸುಳ್ಳು ಹೇಳಿ ಅವನು ತಂದಂತ ಬಂಗಾರ ಬೆಳ್ಳಿ ವಸ್ತುಗಳನ್ನ ಏನೆಲ್ಲ ತಂದಿದ್ನೋ ಸುಳ್ಳು ಹೇಳಿ ಸ್ವಲ್ಪ 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 ಅದನ್ನು ತೆಗೆದುಕೊಂಡು ಹೋಗಿ ಅವನು ಬಚ್ಚಿಟ್ಟು ಎಲೀಷನ ಮುಂದೆ ಬಂದು ನಿಲ್ಲುವಾಗ ಎಲೀಷ ಕೇಳ್ತಾನೆ, ಹಲೋ, ನಾನು ಮುಗಿಸ್ತೇನೆ, ಇದ್ದೀರಾ? ಪ್ರಿಯ ಸಹೋದರಿಯೇ, ಎಲೀಷ ಕೇಳುವಂತ ಒಂದು ಮಾತು, ಗೇಜಿ ಎಲ್ಲೋಗ ಬಂದಪ್ಪ? ಅವನು ಸುಳ್ಳು ಹೇಳ್ತಾ ಇದ್ದಾನೆ. ಆರಾಧನೆಗೆ ಬಂದವರು ಸುಳ್ಳು ಹೇಳ್ಬೇಡ್ರಿ. ಪೇತ್ರನ ಮೇಲೆ ದೇವರಾತ್ಮನಿದ್ದಾನೆ, ಸಭೆಯಲ್ಲಿ ದೇವರಾತ್ಮನಿದ್ದಾನೆ. ಅನನ್ಯ ಸಫೇರ ನಾವಾಗಬಾರ್ದು. ಕೊಡ್ಬೇಕಾ ಕೊಡ್ರಿ, ಕೊಡಬಾರ್ದ ಮನೇಲಿ ಇಟ್ಕೊಳ್ರಿ. ಅನ್ಯಾಯವಾಗಿ ಸಿಕ್ಕಾಕೊಳ್ಬೇಡ್ರಿ ದೇವ್ರ ಕೈಗೆ. ಕೊಡೋದಕ್ಕೆ ಸ್ಪಿರಿಟ್ ಅಲ್ಲಿ ದೇವರಾತ್ಮ ಮಾತಾಡಿದ್ರೆ ಏನಿದೆಯೋ ಅದನ್ನು ಕೊಡ್ರಿ. ಕೊಡಬೇಡ್ದ ಮನೇಲಿ ಸೈಲೆಂಟ್ ಆಗಿಡ್ರಿ, ನಿಮ್ ಜೀವ ಆದ್ರೂ ಉಳಿಯುತ್ತೆ. ಅನನ್ಯ ಸಫೇರ ದೇವರ ಮನೆಯ ಭಯ ಪಡ್ಲಿಲ್ಲ, ಆಲಯನ ಭಯ ಪಡ್ಲಿಲ್ಲ, ಸೇವಕನಿಗೆ ಭಯ ಪಡ್ಲಿಲ್ಲ, ದೇವರಾತ್ಮನಿಗೆ ಭಯ ಪಡ್ಲಿಲ್ಲ. ದೇವರನ್ನ ನೆಗಲೆಕ್ಟ್ ಮಾಡಿದ್ರಲ್ಲ, ಆ ಸ್ಪಾಟ್ ದೇವರ ಶಕ್ತಿ ಇಳಿದು ಬರ್ತದೆ. ಗಂಡ ಬಗ್ಗು ಸತ್ತೋಗ್ಬಿಟ್ಟಿದ್ದಾನೆ. ಹೆಂಡತಿಗೆ ಒಂದು ಚಾನ್ಸ್ ಸೈಕಲ್ ಗ್ಯಾಪಲ್ಲಿ ದೇವ್ರು ಕೊಟ್ರಂತೆ. ಎಷ್ಟೋ ಹೆಂಡತಿದ್ರಿಗೆ ಇವತ್ತು ಗಂಡ ಕರ್ಕೊಂಡು ಹೋಗೋದಿಲ್ಲ. ಯಾಕೆ ಬ್ರದರ್, ನಿಮ್ಮ ಮನೆಯವ್ರನ್ನ ಕರ್ಕೊಂಡು ಬಂದಿಲ್ವಾ? ನಿಮ್ಮ ಮಿಸ್ಸಸ್ನ ಕರ್ಕೊಂಡು ಬಂದಿಲ್ಲ ಫಂಕ್ಷನ್ಗೆ? ಅವನಿಗೆ ಒಂದೇ ಭಯ, ಸೈಕಲ್ ಗ್ಯಾಪಲ್ಲಿ ನಾನು ಇಷ್ಟಿನೇ ಹೇಳ್ಬಿಡ್ತಾಳೆ ನನ್ನ ಹೆಂಡತಿ ಅಂತ. ಸೈಕಲ್ ಗ್ಯಾಪ್ ಅಂದ್ರೆ ಈ ಕಡೆ ಗೊತ್ತಿಲ್ವಾ? ಸೈಕಲ್ ಗ್ಯಾಪ್ ಅಂದ್ರೆ ಏನು? ಸಿಗ ಒಂದೇ ಒಂದು ಚೂರು ಟೈಮಲ್ಲಿ ಅವ್ರ ಗಂಡನ ಇಷ್ಟಿನೇ ಎಲ್ಲರಿಗೂ ಹೇಳ್ಬಿಟ್ಟಿರ್ತಾರೆ. ಆ ಭಯ ಇರೋರು ಹೆಂಡತಿನ ಕರ್ಕೊಂಡು ಹೋಗೋದಿಲ್ಲ. ಅದು ದೇವರ ವಾಕ್ಯ ಹೇಳ್ತದೆ. ಸಫೇರಾಗಿ ದೇವರು ಒಂದು ಅವಕಾಶ ಕೊಟ್ಟರಂತೆ. ಗಂಡ ಏನೋ ಸತ್ತೋಗ್ಬಿಟ್ಟ, ಇವಳಾದ್ರೂ ಸತ್ಯ ಹೇಳಿದ್ರೆ ಬದುಕೊಳ್ಳಿ ಅಂತ. ಅವಳು ದೇವರ ಮನೆಯಲ್ಲಿ ಸತ್ಯ ಹೇಳಲಿಲ್ಲ, ಇಬ್ಬರು ಸತ್ತೋಗ್ಬಿಟ್ರು. ಅವರ ಶವವನ್ನ ಹೆಣಗಳನ್ನ ಹೊರೋದಕ್ಕೆ ದೇವರು ಯಾರಿಗೆ ಅಪ್ಪಣೆ ಮಾಡ್ತಾನೆ ಅಂದ್ರೆ ಯವ್ವನ ಪ್ರಾಯದವರಿಗೆ. ಯಾಕೆ ಯಮನಸ್ಥರಿಗೆ ಕಳಿಸ್ತಾನೆ ಅಂದ್ರೆ ಭವಿಷ್ಯದ ದಿನದಲ್ಲಿ ದೇವರ ಭಯ ಅವ್ರನ್ನ ಆವರಿಸ್ಕೊಳ್ಳಿ ಅಂತ. ಸತ್ಯವೇದ ಹೇಳ್ತದೆ, ಯಮನಸ್ಥನೇ ಯವ್ವನದಲ್ಲಿಯೇ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸು. ಹಲ್ಲೆಲೂಯಾ. ಅವರ ಲೈಫ್ ಚೇಂಜ್ ಆಗೋದು ಯಾವಾಗ? ಯವ್ವನ ಪ್ರಾಯದಲ್ಲಿ. ಪಾಪಕ್ಕೆ ಬೀಳೋದು ಯಾವಾಗ? ಯವ್ವನ ಪ್ರಾಯದಲ್ಲಿ. ರೋಜಾ ಹೂವು ತಗೊಂಡು ಕೊಡೋದು ಯಾವಾಗ? ಈಗ ಪ್ರಾಯನೇ ಇಲ್ಲ, ಮುತ್ಕಾನು ಎತ್ಕೊಂಡು ಕೊಡ್ತಾ ಇರ್ತಾರೆ. ಈಗ ಹೂವು ಕೊಡೋಕೆ ಯಾರು ಬೇಕಾದ್ರೂ ಕೊಡ್ಬೋದು. ಈಗ ಪರವಾಗಿಲ್ಲ, ಮುಂಚೆ ಹೂವನೇ ಎತ್ಕೊಂಡು ಕೊಡ್ಬೇಕಾಗಿತ್ತು. ಈಗ ಮೊಬೈಲ್ ಬಂದ ಮೇಲೆ ಎಲ್ಲ ಮೊಬೈಲಲ್ಲೇ ಹೂವು, ಆರ್ಟು, ಏನೇನು ಬೇಕು ಎಲ್ಲ ಕಳಿಸಿಬಿಡ್ತಾರೆ. ಕಡೆ ಮಾತು ಹೇಳಿ ನಾನು ಮುಗಿಸ್ತೇನೆ. ಎಲೀಷನ ಮಾತು ಕೇಳಿ ನಾಮಾನ್ ಬದುಕೊಂಡ್ಬಿಟ್ಟ. ಗೇಜಿಗೆ ಎಲೀಷ ಹೇಳ್ತಾನೆ, ಅವನು ಕೊಟ್ಟಿದ್ದು ಬಂಗಾರ, ಅವನು ಕೊಟ್ಟಿದ್ದು ಬೆಳ್ಳಿ, ಅವನು ಕೊಟ್ಟಿದ್ದು ವಜ್ರ ಎಲ್ಲ ಕ್ಲೀನಾಗಿ ಸೇಫ್ ಮಾಡಿ ಬಂದ. ಅವನಿಲ್ಲ ಗುರುಗಳೇ ಅಂತಾನೆ. ಇಂಥ ದೊಡ್ಡ ಪ್ರವಾದಿ ಜೊತೆ ಇದ್ದವನೇ ಆಟ ಆಡ್ತಾನೆ. ಆಗ ಅವನು ಹೇಳ್ತಾನೆ, ಪರವಾಗಿಲ್ಲ ಅವೆಲ್ಲ ಇಟ್ಕೋ, ಅದ್ರ ಜೊತೆಗೆ ಅವನು ಬಿಟ್ಟು ಹೋದ್ನಲ್ಲ ದೊಡ್ಡ ಗಿಫ್ಟ್, ಅವನು ಹೋಯ್ತಲ್ಲ ರೋಗ, ಅದು ನಿನಗೆ ಬೇಡವಾ? ಅದು ನಿನಗೆ ಬೇಡವಾ ಅಂತಾನೆ. ಇದ್ದೀರಾ? ಅದು ನಿನಗೆ ಬೇಡವಾ ಅಂತ ಕೇಳ್ತಾರೆ. ಯಾರಾದ್ರೂ ಪಾಪ ಬೇಕು ಅಂತಾರ? ಪಾಪನ ಬಹಿರಂಗವಾಗಿ ಯಾರೂ ಮಾಡೋದಿಲ್ಲ. ಕತ್ತಲೆ ಮನೆಯಲ್ಲೇ ಫಿಲಮ್ ತೋರಿಸೋದು. ಟ್ಯೂಬ್ಲೈಟ್ ಆಗಿ ಫಿಲಮ್ ತೋರಿಸ್ತಾರ? ನನಗಂತೂ ಗೊತ್ತಿಲ್ಲ. ಟ್ಯೂಬ್ಲೈಟ್ ಆಗಿ ಫಿಲಮ್ ತೋರಿಸಿದ್ರು ರಾಜ್ಕುಮಾರ್ದು. ಎಲ್ಲಿ ಫಿಲಮ್ ನಡೆಯೋದು? ಹೋಗಿದ್ರಿ ಥಿಯೇಟ್ರಿಗೆ ಹೋಗಿದ್ದೀರಾ? ತುಂಬ ಸ್ಮಾರ್ಟ್ ಆಗಬೇಡ್ರಿ, ನಾನು ಹೋಗಿಲ್ಲ ಅಂತ ಎಲ್ಲ ಕದ್ದು ಮುಚ್ಚಿ ಹೋಗಿರ್ತೀರ. ಈಗ ಥಿಯೇಟ್ರ್ ಎಲ್ಲ ಮುಚ್ಕೊಂಡವ್ರೆಲ್ಲ ಮೊಬೈಲಲ್ಲೇ ನೋಡ್ತಾವ್ರೆ. ಪ್ರಿಯ ಸಹೋದರಿ, ಆ ರೋಗ ನಿನಗೆ ಬೇಡವಾ? ಅದು ಅವನಿಗೆ ಮಾತ್ರ ಅಲ್ಲ, ಅವನ ಸಂತತಿಗೆ ಬಂದ್ಬಿಡ್ತಂತೆ. ಹಾಗಾದ್ರೆ ದೇವರ ವಾಕ್ಯ ಹೇಳ್ತದೆ, ಪಾಪ ಕೊಡುವ ಸಂಬಳ ಮರಣ. ಯೇಸು ಕ್ರಿಸ್ತನು ಕೊಡುವಂಥದ್ದು ಉಚಿತವಾದ ನಿತ್ಯ ಜೀವ. ಯಾವುದು ಬೇಕೋ ಸೆಲೆಕ್ಟ್ ಮಾಡ್ಕೊ. ಪ್ರಿಯ ಸಹೋದರ ಸಹೋದರಿ, ಇವತ್ತು ನಾವು ಯಾವುದನ್ನು ಇಷ್ಟಪಡ್ತಾ ಇದ್ದೇವೆ? ಲೋಕನ, ಪರಲೋಕನ, ಯೇಸುವನ್ನ,
ದುಷ್ಟನನ್ನ, ಸತ್ಯವನ್ನ, ಅಸತ್ಯವನ್ನ. ನಮ್ಮ ಕೈಯಲ್ಲಿರೋ ಬುಕ್ಕಿನ ಹೆಸರೇನು? ಎಷ್ಟು ಜನ ಸತ್ಯವೇದ ಇದೆ? ಹಿಂಗೆ ಎತ್ತಬಾರ್ದು ಯಾವಾಗಲೂ. ಹಿಂಗೆ ಎತ್ತಿದ್ರೆ ನೀವೆಲ್ಲ ಅರ್ಧ ಟಿಕೆಟ್ ಅಂತ ಫುಲ್ ಎತ್ತಬೇಕು. ಯಾರ ಹತ್ರ ಬೈಬಲ್ ಇಲ್ಲ? ಎಲ್ಲರ ಹತ್ರ ಆಯ್ತಾ? ಎಷ್ಟು ಜನ ಬೈಬಲ್ನ ನೋಡಿ ಓದ್ತೀರಾ, ಇಲ್ಲ ಮೊಬೈಲ್ನ ನೋಡಿ ಓದ್ತೀರಾ? ನಾನು ಲಾಸ್ಟ್ ಹೇಳಿ ಮುಗಿಸ್ತೀನಿ. ನೀವು ಲೇಟಾಗಿ ಕೊಟ್ಟರೆ ಅದಕ್ಕೆ ನಾನು ಲೇಟಾಗಿ ಮುಗಿಸ್ತೀನಿ. ಬೈಬಲ್ ಹೇಳ್ತದೆ, ನನ್ನ ನಿನ್ನ ತಲೆ ಬಗ್ಗಿಸಿ ಓದೋದಾದ್ರೆ ನಿನ್ನ ತಲೆ ಮೇಲಕ್ಕೆ ತರ್ತೀನಿ. ಮೊಬೈಲ್ ಹೇಳ್ತದೆ, ನಿನ್ನನ್ನು ನೋಡೋದಾದ್ರೆ ನಿನ್ನ ತಲೆನೇ ತೆಗೆದ್ಬಿಡೋಲ್ಲ ಅಂತ. ಎಷ್ಟು ಜನ ಕರೆಕ್ಟ್ ಅಂತಾರೆ? ಬೈಬಲ್ ಹತ್ರ ಕೂತ್ಕೊಂಡು ಎಷ್ಟು ಜನ ಎಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡ್ತೀರ? 2 ನಿಮಿಷನೂ ಮಾಡಲ್ರಿ. ಪಾಠ ಪಟ 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 ಅಂತ ಓದ್ಬಿಡ್ತಾನೆ ಅವನು. ಓದಿ ಮುಚ್ಚಿ ಮೇಲೆ ಇಟ್ಬಿಡ್ತಾನೆ. ಮೊಬೈಲ್ ನಂಗೆ ನೋಡ್ತೀರಾ? ಅಚ್ಚುಕಟ್ಟಾಗಿ ಊಟ ಮಾಡ್ಕೊಂಡು ಹೋಗಿ ಹಾಸಿಗೆ ಮೇಲೆ ಕೂತ್ಕೊಂಡು ಕ್ಲೀನಾಗಿ ಎಷ್ಟು ಜನ ಇವತ್ತೆಲ್ಲ ಮೆಸೇಜ್ ಹಾಕವ್ರೆ, ನಾವು ಯಾರಿಗೆಲ್ಲ ರಿಪ್ಲೈ ಮಾಡಬೇಕು, ಏನು ಸ್ಟೇಟಸಲ್ಲಿ ಬಂದೈತೆ, ಏನು ಯೂಟ್ಯೂಬಲ್ಲಿ ಬಂದೈತೆ, ಏನು ವಾಟ್ಸಪ್ಪಲ್ಲಿ ಬಂದೈತೆ, ಎಲ್ಲ ಟಾಪು ನೋಡಿ ಯೂಟ್ಯೂಬ್ನ ನೋಡ್ತೀವಿ, ಕಣ್ಣಿಗೆ ಟ್ಯೂಬ್ ಹಾಕೋವರೆಗೂ. ಅದು ನೋಡ್ತಾ ಇರೋದು ಯಾರು? ಸೈತಾನಲ್ಲಮ್ಮ, ಪಾಸ್ಟ್ಗಳು. ಪಾಸ್ಟ್ರೇ ನೋಡ್ತಾವನೆ ಅಂತ ವಿಶ್ವಾಸಿಗಳು ನೋಡ್ತಾವ. ಹೋಲ್ಸಲಾಗಿ ಬಿದ್ದೋಗ್ಬಿಡ್ತೀವಿ ನರ್ಕಕ್ಕೆ ನಾವು. ನಾನು ಹೋಗ್ಬಾರ್ದು ಅಂದರೆ ನಾವು ಚೇಂಜ್ ಮಾಡ್ಕೊಂಡೆ. ಯಾವುದಕ್ಕೆ ಪ್ರಾಮುಖ್ಯತೆ? ನಿಮ್ಗೆ ಯಾರಿಗೆ ಪ್ರಾಮುಖ್ಯತೆ ಕೊಡ್ತಾ ಇದ್ದೀರಾ? ಬೈಬಲ್ ಹೇಳ್ತದೆ. ನಾನು ಯಾಕೆ ಇದು ಮಾತು ಹೇಳಿದೆ ಗೊತ್ತಾ? ಪಾಪ ಯಾರೋ ಬ್ರದರ್ ಹೇಳ್ತಾಯಿದ್ರು, ಆರ್ಡ್ ನಂಬರ್ ಇಷ್ಟು ಎಲ್ಲ ಮೊಬೈಲಲ್ಲಿ ನೋಡ್ತಾ ಇದ್ರು. ಮೊಬೈಲ್ ಪವಿತ್ರ ಅಲ್ಲ, ಅಶುದ್ಧ ಅದು. ಮೊಬೈಲಲ್ಲಿ ದೇವ್ರ ವಾಕ್ಯನ ಓದಬೇಡ್ರಿ. ಕಷ್ಟಪಟ್ಟು ಬೈಬಲ್ನ ತಗೊಂಡು ಬನ್ನಿರಿ. ಬೈಬಲ್ಗೂ ಮೊಬೈಲ್ಗೂ ಸಮ ಮಾಡಕ್ಕೆ ಹೋಗ್ಬೇಡ್ರಿ. ಬೈಬಲ್ನಲ್ಲಿ ಅಶುದ್ಧ ಇಲ್ಲ, ಶುದ್ಧ ಇದೆ. ಮೊಬೈಲ್ನಲ್ಲಿ ಅಶುದ್ಧ ಇದೆ. ದೇವರ ಹೇಳ್ತಾನೆ, ಲೋಕಕ್ಕೂ ನನ್ನ ಹೋಲಿಸ್ಬೇಡ್ರಿ, ನಾನು ಹೋಲಿ ಅಂತಾನೆ. ಬೈಬಲ್ ಆ್ಯಕ್ಚುಲಿ ಆರಾಧನೆಗೆ ಮೊಬೈಲ್ ತರೋದೇ ತಪ್ಪು. ನಾವು ಅದ್ರಲ್ಲಿ ಮೊಬೈಲ್ ಒಳಗೆ ವಾಕ್ಯ ಓದ್ತೀವಿ ಅಂದರೆ ಸೈತಾನ್ ಏಸಪ್ಪನಿಗಂತಾನೆ, ಯಾರು ಇವರಲ್ಲ ಅಂತ, ನಿನ್ನ ಮಕ್ಕಳ ನನ್ನ ಮಕ್ಕಳ ಅಂತಾನೆ. ಸ್ವಾಮಿಗೆ ಅದೇ ನೋವು. ನಾವು ಯಾರ ಪರವಾಗಿದ್ದೀವಿ? ಏನು ಪಾಸ್ಟರ್, ಮೊಬೈಲ್ ನಿನ್ನೆ ತಾನೇ ಆ್ಯಪಲ್ ಸೆಟ್ ತಗೊಂಡೆ, ನೀವು ಕಟ್ ಮಾಡಿಬಿಟ್ರಿ. 1 ಲಕ್ಷ ಕೊಟ್ಟು ತಗೊಂಡಿದ್ರಿ. 1 ಲಕ್ಷ ಕೊಟ್ಟು ನೀನು ನರಕಕ್ಕೆ ಹೋಗೋದು ಬೇಕಾ? ಉಚಿತವಾಗಿ ಪರಲೋಕಕ್ಕೆ ಹೋಗೋದು ಬೇಕಾ? ಅಲ್ಲೇಲೂಯ. ಇದ್ದೀರಾ? ಯಾರನ್ನು ನೋಡ್ಬೇಕು ಇವತ್ತಿಂದ? ಅಯ್ಯೋ, ಒಳ್ಳೆ ಕಂಡೀಷನ್ ಹಾಕ್ಬಿಟ್ರಲ್ಲಪ್ಪ. ಗಂಡ ಎಲ್ಲವನೇ, ಅವನೋ ಇಲ್ವೋ ಬಿದ್ದವನ ಅಂತ ಪಕ್ಕದಲ್ಲಿ ನೋಡೋದೇ ಇಲ್ಲ. ಫಸ್ಟ್ ಎದ್ದಿದೆ ಮೊಬೈಲ್ನ ನೋಡ್ತಾರೆ, ಐತಾ ಅಂತ. ಎಷ್ಟೋ ಮನೆಗಳಲ್ಲಿ ಮೊಬೈಲ್ ಬಂದು ನಿಮ್ಮ ಪ್ರೀತಿನ ಕಳ್ಕೊಂಡಿದೆ, ಅನ್ಯೂನ್ಯತೆ ಕದ್ದು ಬಿಟ್ಟಿದೆ, ಸಂಸಾರದ ಜೀವಿತವನ್ನ ಕದ್ದು ಬಿಟ್ಟಿದೆ, ಒನ್ನೆಸ್ನ ಕಿತ್ತಾಕ್ಬಿಟ್ಟಿದೆ. ಗಂಡ ಒಂದು ರೂಮಲ್ಲಿ, ಹೆಂಡತಿ ಒಂದು ರೂಮಲ್ಲಿ, ಮಕ್ಕಳು ಈ ಕಡೆ ಬಾಗಿಲಲ್ಲೊಬ್ಬ, ಆ ಕಡೆ ಬಾಗಿಲಲ್ಲೊಬ್ಬ, ಎಲ್ಲರ ಕೈಯಲ್ಲಿ ಮೊಬೈಲ್. ಎಲ್ಲ ಮನೆ ನಿಶಬ್ದವಾಗಿರ್ತದೆ. ಹಾಗಾದ್ರೆ ಬೈಬಲ್ ಹೇಳ್ತದೆ, ಪ್ರಿಯ ದೇವ ಜನರೇ, ನನ್ನ ಮಾತನ್ನು ಯಾರು ಕೇಳ್ತಾರೋ ಅವರು ಮಾತ್ರ ಯಾವ ಕೇಳಿಗೂ ಭಯಪಡೋದಿಲ್ಲ. ಹಲ್ಲೆಲೂಯ. ಅದಕ್ಕೆ ಬೈಬಲ್ ಹೇಳ್ತದೆ, ನನ್ನನ್ನು ನೋಡು, ನಿನ್ನ ತಲೆ ಮೇಲಕ್ಕೆ ತರ್ತೀನಿ. ಸೈತಾನ್ ಹೇಳ್ತಾನೆ, ನನ್ನ ನೋಡು, ನಿನ್ನ ತಲೆ ಎತ್ತಕ್ಕೆ ಬಿಡಲ್ಲ. ಇವತ್ತು 5 ವರ್ಷದ ಮಗುಗೂ ಮೊಬೈಲ್ ಬೇಕು. ಮುಂಚೆ ಮಕ್ಕಳಿಗೆ ಚಂದಮಾಮ ತೋರಿಸಿ ಊಟ ಮಾಡಿಸ್ತಾ ಇದ್ರು. ಈಗ ಚಂದಮಾಮನ ನೋಡೋದು ಯಾರು ಅಂದ್ಬಿಟ್ಟು ಮೊಬೈಲಲ್ಲೇ ಚಂದಮಾಮ ತೋರಿಸ್ತಾರೆ. ಅವನು ಸಾಯೋವರೆಗೂ ಆ ಚಂದಮಾಮ ಜೊತೆ ಎಲ್ಲ ಮಾಮನ ನೋಡ್ತಾನೆ. ಇದಕ್ಕೆ ಕಾರಣಕರ್ತ ಯಾರು? ಮೋಸೆಗೆ ದೇವ್ರು ಹೇಳ್ತಾರೆ, ಏನ್ ಮಾಡ್ಬೇಕು ನಿಮ್ಮ ಮಕ್ಕಳಿಗೆ? ಇಸ್ರಾಯೇಲ್ ಜನಕ್ಕೆ ಹೋಗಿ ಏನು ಮೊಬೈಲ್ ತೋರಿಸೋದನ್ನ ಏನಂತ? ನನ್ನ ಮಾತು ಅರ್ಥ ಆಗುತ್ತಾ? ಏನಂತ ಹೇಳ್ದೆ ಲಾಸ್ಟ್ ಮಾತು? ಮೋಸಸ್ ಇಸ್ರಾಯೇಲ್ ಜನಗಳಿಗೆ ಹೋಗಿ ಹೇಳು, ಯಾರ ಬಗ್ಗೆ ಪರಿಚಯ ಮಾಡ್ಬೇಕವರು, ಅವ್ರ ಮಕ್ಕಳಿಗೆ ಏನ್ ಬೋಧಿಸ್ಬೇಕವರು, ಸರ್ವಶಕ್ತನಾದ ದೇವರು ಯಾರು,
ಎಷ್ಟು ಅದ್ಭುತಗಳಾಯ್ತು, ಎಂತ ಮಿರಾಕಲ್ಗಳಾಯ್ತು, ಎಲ್ಲೆಲ್ಲಿ ದೇವರು ಬಿಡುಗಡೆ ಮಾಡ್ದ. ಆ ದೇವರ ಪರಿಚಯ ಅವರ ಮಕ್ಕಳಿಗೆ ನೀವು ಮಾಡಬೇಕು. ಕೊರಳಿಗೆ ಪಟ್ಟಿಗೆ ಕಟ್ಕೊಬೇಕು, ಸೊಂಟಕ್ಕೆ ಕಟ್ಕೊಬೇಕು, ಕೈಗೆ ಕಟ್ಕೊಬೇಕು. ಅದಕ್ಕೆ ಟ್ಯೂಷನ್ ತೆಗಿಬೇಕು. ಅದು ನಾನು ಹೇಳ್ತಾ ಇಲ್ಲ, ದೇವ್ರು ಹೇಳ್ತಾನೆ. ಇವತ್ತು ಯಾವ ಟ್ಯೂಷನ್ ತೆಗಿತಾ ಇದ್ದೀವಿ ನಾವು? ಬೈಬಲ್ದು ಟ್ಯೂಷನ್ ತೆಗಿತೀರಾ? ಮಕ್ಕಳಿಗೆ ಓದು 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 ಓದು, ಮಾರ್ಕ್ಸ್ ತೆಗಿ ಮಾರ್ಕ್ಸ್ ತೆಗಿ ಮಾರ್ಕ್ಸ್. ಅವನು ತೆಗೆದು 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 ಅವನ ತಲೆಯಲ್ಲಿ ಬುದ್ಧಿನೇ ಇರೋಣ. ಅದಕ್ಕೆ ದೇವ್ರು ಹೇಳ್ಬಿಟ್ಟ, ಲೋಕದಲ್ಲಿ ಓದಿ ತ್ರಿಬಲ್ ಡಿಗ್ರಿ ತಗೊಂಡು ನನ್ನ ಮುಂದೆ ಹುಚ್ಚ ಅಂತ ಹೇಳದ್ನೇ ಇಲ್ಲ. ನಾನು ಹೇಳ್ತಾ ಇರ್ರಿ, ಬೈಬೇಡಿ ನನಗೆ. ದೇವ್ರು ಹೇಳ್ತಾನೆ, ನೀವು ಗ್ರಾಜ್ಯುಯೇಟಾ, ನೀವು ಸೈಂಟಿಸ್ಟಾ, ನೀವು ವಿಜ್ಞಾನಿನ? ಈ ಲೋಕದ ವಿಜ್ಞಾನಿಗೆ ಜನ ವಿಜ್ಞಾನಿ ಅಂತ ಕರೀತಾರೆ, ಪರಲೋಕ ಹೇಳ್ತೇನ್ರಿ. ದೇವ್ರ ದೃಷ್ಟಿಯಲ್ಲಿ ಅಜ್ಞಾನಿ ಅವನು. ವಿಜ್ಞಾನಿ ಯಾರು ಗೊತ್ತಾ? ದೇವರ ಮನೆ ಮಾತುಗಳನ್ನ ಕೈಗೊಂಡು ನಡೆದು ದೇವರ ಆಜ್ಞೆಗಳನ್ನ ಕೈಗೊಂಡು ನಡೆಯತಕ್ಕವನೇ ನಿಜವಾದ ವಿಜ್ಞಾನಿ. ಹಲ್ಲೆಲೂಯಾ. ಈ ಲೋಕದ ವಿಜ್ಞಾನಿ ಭೂಮಿ ಕೆಳಗೆ ಏನೈತೆ, ಮೇಲೇನೈತೆ, ಮಧ್ಯಾಕಾಶದಲ್ಲಿ ಏನೈತೆ, ಅಲ್ಲೇನೈತೆ, ಇಲ್ಲೈತೆ, ಅದ್ ಕಂಡು ಹಿಡಿತಾವನೆ. ಪರಲೋಕ ಕಂಡು ಹಿಡಿಯಕ್ಕಾಗಿರವನ. ಅದು ದೇವರು ಹೇಳ್ತಾನೆ, ನನ್ನ ನಂಬಿ ನನ್ನ ಮಾರ್ಗದಲ್ಲಿ ನಡೆಯೋನು ಪರಲೋಕ ರಾಜ್ಯಕ್ಕೆ ಸೇರ್ತಾನಲ್ಲ, ಅವನೇ ನಿಜವಾದ ವಿಜ್ಞಾನಿ. ನಾವು ರಕ್ಷಣೆ ಹೊಂದಿದೀವಲ್ಲ, ನಾವೇ ಸೌಭಾಗ್ಯವಂತರು. ರಕ್ಷಣೆ ಹೊಂದದೇ ಇರೋರು ಭಾಗ್ಯವಂತರಲ್ಲ. ಯೇಸುವನ್ನು ಅರಿತವರು ಭಾಗ್ಯವಂತವರು, ಹಿಂಬಾಲಿಸುವಂತವರು ಭಾಗ್ಯವಂತವರು, ಅವನ ಆಜ್ಞೆಯನ್ನು ಕೈಗೊಂಡು ನಡೆಯುವಂತವರು ಭಾಗ್ಯವಂತರು, ಅವನ ಮಾತಿಗೆ ಅನುಗುಣವಾಗಿ ಶ್ರದ್ಧೆಯಿಂದ ಭಯಭಕ್ತಿಯಿಂದ ಕೈ ಕೆಲಸ ಮಾಡ್ತಾ ಹೋಗುವಂತವರು ಭಾಗ್ಯವಂತರು. ಇವತ್ತು ಆರಾಧನೆಗೆ ಬಂದಿದ್ಯಾ ಪ್ರಿಯ ಸಹೋದರಿ? ನಿನ್ನ ದೇವರು ಬರಿಗೈಲಿ ಕಳಿಸೋದಿಲ್ಲ. ನಿನ್ನ ನಂಬಿಕೆಗೆ ಆಧಾರವಾಗಿ ದೇವರು ಆಶೀರ್ವದಿಸ್ತಾರೆ. ಎಲ್ಲೋ ಕಳೆಯ ಸಮಯ ದೇವರ ಮನೆಯಲ್ಲಿ ಕಳಿತೀಯಲ್ಲ, ನಿನಗೆ ನಿಜವಾದ ಬೆಳಕು ಬಂದಿದೆ. ಕತ್ತಲಲ್ಲಿ ನಿನಗೆ ಹೋಗಿದೆ, ಜೀವ ಹೋಗಿ ನಿತ್ಯ ಜೀವ ಬಂದಿದೆ, ಶಾಪ ಹೋಗಿ ಆಶೀರ್ವಾದ ಬಂದಿದೆ. ದೇವರೇನು ಹೇಳಿದ್ರೆ ಅದನ್ನ ಇಟ್ಕೊಳ್ರಿ. ನಿಮ್ಮನ್ನು ದೇವರು ಉತ್ತಮವಾಗಿ ಮೇಲೆ ಕೆತ್ಕೊಂಡ್ ಬರ್ತಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ದೇವರೇ, ಈ ಸಂದೇಶದ ಮೂಲಕ ಈ ಮಕ್ಕಳನ್ನ ಮುಟ್ಟು. ಎಲ್ಲಿ ಬದಲಾವಣೆ ಬರಬೇಕು ಅದು ಬದಲಾವಣೆ ಬರಲಿ, ಎಲ್ಲಿ ಚೇಂಜಸ್ ಆಗ್ಬೇಕು ಅದು ಚೇಂಜಸ್ ಆಗ. ಹೌದು ದೇವರೇ, ನೀನ್ ಮನ ಮರುಗುವ ದೇವರು ಸ್ವ. ಕಡೆಯದಾಗಿ ಸಂಗೀತಗಾರನ ಹೇಳ್ತಾನೆ, ಹೇಳುವುದಾದರೆ యేసయ్య, ಹೇಳುವುದಾದರೆ యేసయ్య, ನಿನ್ನ ಮುಂದೆ ಹೇಳಿ ನಾ ಆಳುವೆ. ಮನ ಮರಗುವ ನನ್ನ ದೇವರೇ, ಕಣ್ಣೀರ್ ಒರೆಸುವ ನನ್ನ ಯೇಸುವೇ. ಮನ ಮರಗುವ ನನ್ನ ದೇವರೇ, ಕಣ್ಣೀರ್ ಒರೆಸುವ ನನ್ನ ಯೇಸುವೇ. ಹೇಳುವುದಾದರೆ యేసయ్య, ಹೇಳುವುದಾದರೆ యేసయ్య, ನಿನ್ನ ಮುಂದೆ ನಾ ಆಳುವೆ. ನಿನ್ನ ಮುಂದೆ ನಾ ಆಳುವೆ. ಮನ ಮರಗುವ ನನ್ನ ದೇವರೇ, ಕಣ್ಣೀರ್ ಒರೆಸುವ ನನ್ನ ಯೇಸುವೇ. ಮನ ಮರಗುವ ಕಣ್ಣೀರ್ ಒರೆಸುವ ನನ್ನ ಯೇಸುವೇ. ನನ್ನ ಕಷ್ಟ ದುಃಖ ಯಾರಿಗೆ ಹೇಳಲಯ್ಯ, ಈ ಲೋಕ ಯಾತ್ರೆಗಳು. ನನ್ನ ಕಷ್ಟ ದುಃಖ ಯಾರಿಗೆ ಹೇಳಲಯ್ಯ, ಈ ಲೋಕ ಯಾತ್ರೆಗಳು. ಹೇಳುವುದಾದರೆ ಹೇಳುವುದಾದರೆ యేసయ్య, ನಾಳುವೆ. ನಿನ್ನ ಮುಂದೆ ನಿನ್ನ ಮುಂದೆ ಹೇಳಿ ನಾಳುವೆ. ನಿನ್ನ ಮುಂದೆ ಹೇಳಿ ನಾಳು. ಕೃಪಾಭರಿತನಾದ ನಿಮ್ಮ ತಂದೆಯಾದ ದೇವರೇ, ನಿನ್ನ ಬಯಕೆ ಅದೇ. ಯೇಸುವಿನ ಬಳಿಗೆ ಯಾರೆಲ್ಲ ಬರ್ತಾರೋ ಅವರ ವಿಜ್ಞಾಪನೆಗಳಿಗೆ ಜಯ ಸಿಗುತ್ತೆ. ಅವನ ನಾಮವನ್ನು ಹೇಳಿಕೊಳ್ಳುವವರಿಗೆ ರಕ್ಷಣೆ.
ಅವನನ್ನು ಅರಿತವರು ರಕ್ಷಣೆ ಹೊಂದುವರು, ಆಸಕ್ತಿ ಇಟ್ಟವರು ರಕ್ಷಿಸಲ್ಪಡ್ತಾರೆ. ಅವನ ನಾಮವನ್ನು ಅರಿತವರಿಗೆ ನೀನು ಬಿಡುಗಡೆ ಕೊಡುವ ದೇವರು, ಉದ್ಧರಿಸುವಂತ ದೇವರು, ದೀರ್ಘಾಯುಷ್ಯ ಕಾಲ ಕೊಡುವ ದೇವರು, ತೃಪ್ತಿ ಪಡಿಸುವಂತ ದೇವರು. ಈ ವಾಕ್ಯದ ಮೂಲಕ ನಿನ್ನ ಮಕ್ಕಳನ್ನ ಆಶೀರ್ವದಿಸು. ಹೌದು ದೇವರೇ, ಸಬ್ಬತ್ ದಿನ ನನ್ನ ಒಡೆಯನ ದಿನ. ಆ ದಿನದಲ್ಲಿ ನಾವು ಬಂದು ಬೀಳಬೇಕು, ಅಡ್ಡು ಬೀಳಬೇಕು. ಯೋಷಫಾಟ ಅಡ್ಡು ಬಿದ್ದಿದ್ದಾನೆ, ನಾನು ಯುದ್ಧಕ್ಕೆ ಹೋಗಲ್ಲ, ಆರಾಧನೆ ಮಾಡ್ತೇನೆ. ಪೌಲಶೀಲ ಅಡ್ಡ ಬಿದ್ದಿದ್ದಾನೆ, ನಾವು ಸೆರೆಮನೆಯಲ್ಲಿದ್ರು ನಾನು ದೇವರ ಆರಾಧನೆಗೆ ಅಡ್ಡಿ ಇಲ್ಲ. ಕತ್ತಲೆ ಆಗಿದ್ರು ದೇವರಿಗೆ ಆರಾಧನೆಗೆ ಅಡ್ಡಿ ಇಲ್ಲ. ಕಾಡಲ್ಲಿದ್ರು ದೇವರ ಆರಾಧನೆಗೆ ಅಡ್ಡಿ ಇಲ್ಲ. ಇಸ್ರಾಯೇಲ್ ಜನರ ಬಿಟ್ಟಿ ಕೆಲಸವನ್ನು ನೋಡಿ ನಿಟ್ಟಿಸಲು ಬಿಟ್ಟರಲ್ಲ, ಅವರಿಗೆ ಆರಾಧನೆಗಾಗಿ ದೇವರು ಕರ್ಕೊಂಡು ಬಂದಿದ್ದ. ಅದಕ್ಕೆ ದೇವರು ಪ್ರಿಯ ಪಡೋದು, ಎಲ್ಲಿ ಆರಾಧನೆ ಇದೆಯೋ ಅಲ್ಲಿ ನಾನಿದ್ದೇನೆ. ಯೋಶುವನಿಗೆ ದೇವರು ಹೇಳ್ತಾರೆ, ಹೃದಯದ ಅಲಗೆ ಮೇಲೆ ಈ ವಾಕ್ಯಗಳನ್ನ ಬರ್ಕೋ. ಎಲ್ಲಿವರೆಗೂ ಮೆಲುಕು ಹಾಕ್ತೀಯೋ ನಿನಗೆ ಒಂದು ದಿನನೂ ಸೋಲಿಲ್ಲ, ಎಲ್ಲ ದಿನ ಜಯ, ಜಯದ ಮೇಲೆ ಜಯ. ಯುದ್ಧದ ಮೇಲೆ ಯುದ್ಧ ಆಗುತ್ತಾ? ವೈರಿಗಳು ಬಂದು ನಿಂತ್ಕೊಳ್ತಾರ? ಒಬ್ಬರಾದ ಮೇಲೆ ಒಬ್ರು ಬಂದು ನಿಂತರು, ಸೋಲು ನಿನಗಿಲ್ಲ. ಪ್ರಾರ್ಥನೆ ಸೋಲು ತರಲ್ಲ, ಪ್ರಾರ್ಥನೆ ಜಯ ತರ್ತದೆ. ಯೇಸು ಹೇಳಿಕೊಟ್ಟ ಒಂದು ಪ್ರಾರ್ಥನೆ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡು, ಸೋತು ಹೋಗದೆ ಪ್ರಾರ್ಥನೆ ಮಾಡು, ನಿತ್ಯ ನಿರಂತರವಾಗಿ ಪ್ರಾರ್ಥನೆ ಮಾಡು. ಆ ಕಲ್ವಾರಿ ಶಿಲುಬೆ ಹೋಗೋದಕ್ಕೆ ಮೊದಲು ಗೆಸ್ತಮನೆ ತೋಟದಲ್ಲಿ ಕ್ರಿಸ್ತನ ಪ್ರಾರ್ಥನೆಯ ಬೆವರು ರಕ್ತವಾಗಿ ಪರಿವರ್ತನೆ ಆಯಿತು. ಆ ಶಿಲುಬೆ ಮೇಲೆ ಏರಲ್ಪಟ್ಟ ಯೇಸು ಶತ್ರುವಿಗೆ ಕುರಿಮರಿಯಾಗಿ ಕಾಣಲ್ಪಡ್ತಾ ಇದ್ದಾನೆ, ಯಜ್ಞದ ಕುರಿಮರಿಯಾಗಿ ಕಾಣಲ್ಪಡ್ತಾ ಇದ್ದಾನೆ. ಒಂದು ಸತ್ಯ, ದೇವರಿವತ್ತು ನಿಮ್ಮ ಒಳಗಡೆ ಕುರಿಮರಿಯಾಗಿ ವಾಸ ಮಾಡ್ತಾ ಇಲ್ಲ, ಯೂದ ಕುಲದ ಸಿಂಹವಾಗಿ ವಾಸ ಮಾಡ್ತಾ ಇಲ್ಲ. ಯೂದ ಕುಲದ ಸಿಂಹ ಶತ್ರು ನೋಡ್ತಂದ್ರಿ, ಪರ್ದೆ ಅರಿಯಲ್ಪಟ್ಟಾಗ ಕುರಿಮರಿ ಕಾಣ್ತಾ ಇಲ್ಲ, ಪರ್ದೆ ಅರಿಯಲ್ಪಟ್ಟಾಗ ಕುರಿಮರಿ ಕಾಣಲ್ಪಡ್ತಾ ಇಲ್ಲ. ಅಯ್ಯೋ, ಇಲ್ಲಿವರೆಗೂ ಯುದ್ಧ ಮಾಡಿದ್ರು ಕುರಿಮರಿ ಹತ್ರ ಅಲ್ಲ, ಯೂದ ಕುಲದ ಸಿಂಹದ ಬಳಿನ, ಯೂದ ಕುಲದ ಸಿಂಹನ, ಯೂದ ಕುಲದ ಸಿಂಹನ. ಆ ಸಿಂಹ ನಿಮ್ಮಲ್ಲಿ ವಾಸ ಮಾಡ್ತಾ ಇದ್ದಾನೆ, ಆ ಸಿಂಹ ನಿಮ್ಮಲ್ಲಿ ವಾಸ ಮಾಡ್ತಾ ಇದ್ದಾನೆ, ಆ ಸಿಂಹ ನಿಮ್ಮಲ್ಲಿ ವಾಸ ಮಾಡ್ತಾ ಇದ್ದಾನೆ. ದೇವರ ವಾಕ್ಯ ಹೇಳ್ತದೆ, ಗರ್ಜಿಸುವ ಸಿಂಹ ನಿಮ್ಮ ಮುಂದೆ ತಿರುಗಾಡ್ತಾ ಇದ್ದಾನೆ. ಭಯ ಪಡಬೇಡಿ, ದೇವರಿಗೆ ಒಳಗಾಗಲಿ, ಸೈತಾನನ್ನು ಎದುರಿಸಲಿ, ಅವನು ನಿಮ್ಮನ್ನು ಬಿಟ್ಟು ಓಡೋಗ್ತಾನೆ. ರೋಗ ಬಂದು ಎದುರಿಸ್ತಾ ಇದೆಯಾ? ಸಾಲ ಬಂದು ಎದುರಿಸ್ತಾ ಇದೆಯಾ? ಸಮಸ್ಯೆಗಳು ಬಂದು ಎದುರಿಸ್ತಾ ಇದೆಯಾ? ಮನೆಯಲ್ಲಿ ಗಂಡ ಹೆಂಡತಿ ಸಮಸ್ಯೆ ನಿಮಿತ್ತ ಅನೇಕ ವಿಧವಾದ ತಡೆಗಳ ಮಧ್ಯದಲ್ಲಿ ಹೋರಾಡ್ತಾ ಇದ್ದೀರಾ? ಆ ಹೋರಾಟವನ್ನು ನೋಡಿ ಭಯಪಡಬೇಡ್ರಿ. ಇವೆಲ್ಲಕ್ಕಿಂತ ದೊಡ್ಡ ಯೇಸು ನಿಮ್ಮ ಮುಂದೆ ಇದ್ದಾನೆ. ಮರಣ ನಿಮ್ಮ ಮುಂದೆ ಬಂದು ನಿಂತು ಭಯ ಪಡಬೇಡ್ರಿ. ಮರಣ ಯೇಸು ಜಯಿಸಿದ್ದಾನೆ, ಮರಣ ಯೇಸು ಜಯಿಸಿದ್ದಾನೆ. ನೀವು ಪ್ರಶ್ನೆ ಮಾಡುವಷ್ಟು ಬಲ ದೇವರು ನಿಮಗೆ ಕೊಟ್ಟಿದ್ದಾನೆ. ಮರಣವೇ ನೀನು ಎಲ್ಲಿ? ವಿಷದ ಕೊಂಡಿ ಎಲ್ಲಿ? ಎಲ್ಲೋಯ್ತು ನಿನ್ನ ಜಯ? ಯೇಸುನ ನಂಬಿದವರು ಸಾಯೋದಿಲ್ಲ, ಸಾಯೋಲ್ಲ ಅಂತ ಯೇಸು ಹೇಳ್ತಾನೆ. ಸತ್ರು ನೀನು ಬದುಕಿ ಬರ್ತೀಯ, ಸತ್ರು ಬದುಕಿ ಬರ್ತೀಯ. ಕರಗಟ್ಟಲ್ಲಿ ದೇವರನ್ನು ಮಹಿಮೆ ಪಡಿಸೋಣವಾ? ಕಡೆಯದಾಗಿ ದೇವರೇ, ನಮ್ಮನ್ನು ಬಲಪಡಿಸಲಿಕ್ಕಾಗಿ ಸ್ತೋತ್ರ. ನಾವು ಆರಾಧನೆ ಬಿಡಲ್ಲಪ್ಪ, ಸಬ್ಬತ್ತಿನ ಬಿಡಲ್ಲಪ್ಪ. ನಾವು ಜೀವ ಇರೋವರೆಗೂ ನಿನಗೆ ಆರಾಧಿಸ್ತೇವೆ. ಎಂತ ಸಂದರ್ಭ ಬಂದು ಆರಾಧನೆ ಮಾಡ್ತೇವೆ, ರೋಗದಲ್ಲಿ ಆರಾಧನೆ ಮಾಡ್ತೇವೆ, ಸಮಸ್ಯೆಯಲ್ಲಿ ಆರಾಧನೆ ಮಾಡ್ತೇವೆ, ಇಕ್ಕಟ್ಟಲ್ಲಿ ಆರಾಧನೆ ಮಾಡ್ತೇವೆ. ನಿನ್ನ ಮನೆಗೆ ನಾವು ಬರ್ತೇವಪ್ಪ, ನಾವು ಹುಡುಕಿ ಬರ್ತೇವಪ್ಪ, ಬೇರೆಯವ್ರನ್ನ ಕರ್ಕೊಂಡ್ ಬರ್ತೀವಪ್ಪ. ನಾವಿವತ್ತೊಂದು ಒಡಂಬಡಿಕೆ ಮಾಡ್ತೇವೆ, ಬೇರೆಯವ್ರನ್ನ ಕರ್ಕೊಂಡು ಬಂದು ಆರಾಧನೆಯಲ್ಲಿ ನಿಲ್ಲಿಸ್ತೇವೆ. ನಾನು ಬರ್ತೇವೆ, ನನ್ನ ಮನೆಯವ್ರು ಬರ್ತೇವೆ. ಯೋಶುವ ಹೇಳ್ಬಿಟ್ಟ, ನಾನು ನನ್ನ ಮನೆಯವರು ಯೆಹೋವನನ್ನು ಆರಾಧನೆ ಮಾಡ್ತೇವೆ. ಇವತ್ತೇ ಆರಿಸ್ಕೊಳ್ರಿ, ಯಾರು ಬೇಕು ನಿಮ್ಗೆ? ಯಾರು ಬೇಕು? ಲೋಕದವನು ಬೇಕಾ? ಪರಲೋಕದವನು ಬೇಕಾ? ಜೀವ ಬೇಕಾ? ಮರಣ ಬೇಕಾ? ಬೆಳಕು ಬೇಕಾ? ಕತ್ತಲೆ ಬೇಕಾ? ಶಾಪ ಬೇಕಾ? ಆಶೀರ್ವಾದ ಬೇಕಾ? ನಮ್ಮನ್ನು ಒಪ್ಪಿಸಿಕೊಡೋಣ. ಥ್ಯಾಂಕ್ ಯು ಲಾರ್ಡ್. ಮಹಿಮೆ ನಿನಗೆ ಉಂಟಾಗ ಯೇಸುವಿನ ನಾಮದಲ್ಲಿ ಬೇಡ್ತೇನೆ, ನಮ್ಮ ಜೀವಗಳ ತಂದೆ. ಆಮೆನ್.